ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮನೋಜ್ ರೋಹಿಣಿಗೆ ಫೋನ್ ಮಾಡ್ತಾನೆ. ಇವರೇನಕ್ಕೆ ಈಗ ಕಾಲ್ ಮಾಡ್ತಿದ್ದಾರೆ ಅಂದ್ಕೊಂಡು ರೋಹಿಣಿ ಫೋನ್ ತೆಗಿತಾಳೆ. ಅಲ್ಲೋ ರೋಹಿಣಿ ಅಂತಾನೆ ಮನೋಜ. ಹೇಳಿ ಮನೋಜ್, ಏನು ಕಾಲ್ ಮಾಡಿದ್ದೀರಾ ಅಂತಾಳೆ ರೋಹಿಣಿ. ಎಲ್ಲ ಒಳ್ಳೇದಕ್ಕೆ ರೋಹಿಣಿ, ನೀನು ಕೇಳಿದೆಯಲ್ಲ 5 ಲಕ್ಷ, ಅದು ರೆಡಿಯಾಗಿದೆ ಅಂತಾನೆ ಮನೋಜ. ಹೌದಾ ಅಂತ ಶಾಕಿಂದ ಕೇಳ್ತಾಳೆ ರೋಹಿಣಿ. ಹೌದು ರೋಹಿಣಿ, ನಾಳೆ ಬೆಳಿಗ್ಗೆನೆ ನೀನು ಮನೆಗೆ ಬಂದ್ಬಿಡು. ತುಂಬ ಏನು ಟೈಮ್ ತಗೊಳ್ಳೋದು ಬೇಡ. ನೀನು ಬಂದಿದ ತಕ್ಷಣ ಸೈನ್ ಮಾಡಿ ದುಡ್ಡು ತೊಗೊಂಡು ಹೋಗ್ತಾ ಇರು ಅಂತಾನೆ. ರೋಹಿಣಿ ಏನು ಮಾತಾಡದೆ ಮೌನವಾಗಿ ನೋಡ್ತಾ ಇರ್ತಾಳೆ. ರೋಹಿಣಿ, ನಾನು ಮಾತಾಡ್ತಿರೋದು ನೀನು ಕೇಳಿಸ್ತಿದ್ಯಾ ಅಂತ ಮನೋಜ್ ಹೇಳ್ತಾನೆ. ಕೇಳಿಸ್ತಿದೆ ಅಂತಾಳೆ ರೋಹಿಣಿ. ನಾನು ಹೇಳ್ತಿರೋದೆಲ್ಲ ಅರ್ಥ ಆಗ್ತಿದೆಯಲ್ಲ ಹಾಗಂತ ಮನೋಜ್ ಹೇಳ್ತಾನೆ. ಅರ್ಥ ಆಗ್ತಿದೆ ಮನೋಜ್, ನನಗೊಂದು ವಿಷಯದಲ್ಲಿ ಅರ್ಥ ಆಗ್ತಿಲ್ಲ ಅಂತಾಳೆ. ಏನದು ಅಂತ ಮನೋಜ್ ಕೇಳ್ತಾನೆ. ಸೈನ್ ಮಾಡಿ ಹೊರಟೋಗ್ಬಿಡು ಅಂತ ಹೇಳ್ತಿದ್ದೀರಲ್ಲ, ಹಾಗಾದರೆ ನೀವು ಅಂತ ಕೇಳ್ತಾಳೆ. ಹಾಗಂದರೆ ನೀನೇನು ಕೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತಾನೆ ಮನೋಜ. ನಿಜವಾಗ್ಲೂ ನಿಮ್ಗೆ ಅರ್ಥ ಆಗ್ತಿಲ್ವಾ ಮನೋಜ್ ಅಂತಾಳೆ. ಇದರ ಅರ್ಥ ಮಾಡ್ಕೊಳ್ಳುವಂಥದ್ದು ಏನಿದೆ ಅಂತಾನೆ ಮನೋಜ್. ಹಾಗಾದರೆ ಎಲ್ಲ ಮುಗ್ದೋಯ್ತಾ ಹಾಗಂತ ರೋಹಿಣಿ ಕೇಳ್ತಾಳೆ. ನಾಳೆ ಎಲ್ಲ ಮುಗ್ದೋಗುತ್ತೆ. ನೀನು ಇನ್ಮೇಲೆ ನನಗೋಸ್ಕರ ವೆಯ್ಟ್ ಮಾಡೋದೇನು ಬೇಡ. ನಿನಗೋಸ್ಕರ ನಾಳೆ ದುಡ್ಡು ರೆಡಿ ಇರುತ್ತೆ. ಬೆಳಗ್ಗೆನೆ ಮನೆಗೆ ಬಂದ್ಬಿಡು, ಸರಿನಾ? ಫೋನ್ ಇಡ್ತೀನಿ ಅಂತ ಮನೋಜ ಫೋನ್ ಇಡ್ತಾನೆ. ರೋಹಿಣಿ ನೋವಿಂದ ಮನೋಜ್ ಮನೋಜ್ ಅಂತ ಜೋರಾಗಿ ಕೂಗ್ತಾಳೆ. ರೋಹಿಣಿ ಅಳ್ತಾ ಕುಸ್ತು ಕೂತ್ಕೋತಾಳೆ. ಆಗ ಪ್ರಮೀಳಾ ಅವರು, ಏ ಕಲ್ಯಾಣಿ, ಯಾಕೆ ಅಳ್ತಿದ್ಯಾ, ಏನಾಯ್ತು ಅಂತ ಅನ್ಕೊಂಡು ಬರ್ತಾರೆ. ಅವಳು ಪಕ್ಕದಲ್ಲಿ ಕೂತ್ಕೊಂಡು ಹೇಳೇ ಏನಾಯ್ತು ಅಂತ ಕೇಳ್ತಾರೆ. ಏನೂ ಇಲ್ಲ ಅಮ್ಮ, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂತಾಳೆ ರೋಹಿಣಿ. ಏನೂ ಇಲ್ಲ ಅಂದಮೇಲೆ ಯಾಕೆ ಅಳ್ತಿದ್ಯಾ, ಅಳಿಯಂದ್ರು ಫೋನ್ ಮಾಡಿದ್ರಾ ಅಂತ ಕೇಳ್ತಾರೆ. ಹೌದಮ್ಮ, ಸರಿಯಾಗಿ ಹೇಳಿದರು. ದುಡ್ಡನ್ನ ರೆಡಿ ಮಾಡಿದ್ದೀನಿ, ಬೆಳಗ್ಗೆನೆ ಬಂದು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ದುಡ್ಡು ತೊಗೊಂಡೋಗು ಅಂತ ಹೇಳಿದ್ರು ಅಂತಾಳೆ. ದುಡ್ಡು ಕೊಟ್ಟು ನೀನನ್ನು ಬಿಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದಾರ ಅಂತಾಳೆ ಪ್ರಮೀಳಾ. ನೀನೆಲ್ಲೋ ಅವ್ರನ್ನ ಸಂಭಾಳಿಸೋಕ್ಕೋಸ್ಕರ ದುಡ್ಡು ಕೇಳ್ತಿದ್ಯಾ ಅಂತ ಅನ್ಕೊಂಡೆ, ಆದರೆ ಅವರು ನಿಜವಾಗ್ಲೂ ದುಡ್ಡನ್ನ ರೆಡಿ ಮಾಡಿಕೊಡ್ತಿದಾರ. ಹಾಗಾದರೆ ನೀನು ನಾಳೆ ಹೋಗಿ ಸೈನ್ ಮಾಡಿಕೊಟ್ಬಿಡ್ತೀಯಾ? ಹಾಗಾದರೆ ಅವರು ನಿರಂತರವಾಗಿ ನೀನನ್ನು ದೂರ ಇಡ್ತಿದಾರ. ನೀನು ಅಳಿಯಂದ್ರನ್ನ ಬಿಟ್ಟಿರ್ತೀಯ ಕಲ್ಯಾಣಿ? ನಿನ್ನ ಕೈಲಿ ಮರೆತು ಬದುಕೋಕ್ಕಾಗುತ್ತಾ ಅಂತ ಕೇಳ್ತಾರೆ ಪ್ರಮೀಳಾ. ಆಗ ರೋಹಿಣಿ ದುಃಖ ತಡ್ಕೊಳಕ್ಕಾಗದೆ ಪ್ರಮೀಳಾ ಅವ್ರ ತೊಡೆ ಮೇಲೆ ಮಲ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ. ನಾನು ಉಡ್ಕೊಂಡಿದ್ದಂಥ ಲೈಫ್ನ ನನ್ನ ಕೈಲಿ ಕಾಪಾಡ್ಕೊಳಕ್ಕಾಗಲಿಲ್ಲ ಅಮ್ಮ ಹಾಗಂತ ಜೋರಾಗಿ ಅಳ್ತಾ ಇರ್ತಾಳೆ. ಈ ಕಡೆ ಮೀನಾ ರೂಮಿಗೆ ಬರ್ತಾಳೆ. ಏನು ಮೀನಾ, ನೀನು ಇಷ್ಟೊಂದು ಲೇಟಾಗಿ ಬರ್ತಿದ್ಯಾ? ಕೆಲಸ ಮುಗ್ದಿದ ತಕ್ಷಣ ಬೇಗ ಮಲ್ಕೋಬೇಕು ತಾನೆ ಅಂತಾನೆ ಸೂರ್ಯ. ಎಲ್ಲ ಕೆಲಸನೂ ಮುಗಿಸ್ ಬರಬಾರ್ದಾ? ನೀವೇನು ಊಟ ಮಾಡಿ ಕೈ ತೊಳ್ಕೊಂಡು ಬಂದು ಮಲ್ಕೊಂಡು ಬಿಡ್ತೀರಾ? ನಾನು ತಾನೇ ಮಿಕ್ಕಿದ ಕೆಲಸನೆಲ್ಲಾನು ಮಾಡ್ಬಿಟ್ಟು ಬರಬೇಕು ಹಾಗಂತ ಮೀನಾ ಹೇಳ್ತಿರೋವಾಗ, ಹೌದಲ್ವಾ, ಊಟ ಆದಮೇಲೂ ನಿನ್ನ ಕೆಲಸ ಇದ್ದೇ ಇರುತ್ತೆ. ತಪ್ಪಾಯ್ತಮ್ಮ, ನನ್ನನ್ನು ಕ್ಷಮಿಸ್ಬಿಡು, ಗೊತ್ತಿಲ್ಲೇ ಕೇಳ್ಬಿಟ್ಟೆ ಅಂತಾನೆ ಸೂರ್ಯ. ನನ್ನನ್ನು ಕರೆದಿದ್ರೆ ನಾನು ಹೆಲ್ಪ್ ಮಾಡ್ತಿರ್ಲಿಲ್ವಾ ಅಂತಿರುವಾಗ, ಅದೆಲ್ಲ ಏನು ಬೇಡ ರೀ, ಪರವಾಗಿಲ್ಲ. ಅವಳಾಗಂತಿರುವಾಗ, ಹಾಗಾದರೆ ಬೆಳಗ್ಗೆಗೆ ಏನಾದರೂ ಸ್ವೀಟ್ ಏನಾದರೂ ಮಾಡ್ತೀಯಾ ಅಂತಾನೆ. ಏನಕ್ಕೆ ಅಂತಾಳೆ ಮೀನಾ. ಅದೇ ಮೀನಾ, ಆ ಪೌಡ್ರು ಬೆಳಿಗ್ಗೆಗೆ ಬಂದು ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡ್ತಾಳಲ್ಲ, ಆ ಖುಷಿಗೋಸ್ಕರ ಸಕ್ಕರೆ ನಿನ್ನ ಹತ್ರ ಸ್ವೀಟ್ ಮಾಡು ಅಂತ ಹೇಳಿರ್ತಾರಲ್ವಾ ಅಂತಾನೆ. ಅತ್ತೆ ಹೇಳಿದ್ರೆ ನಾನು ಮಾಡ್ತೀನಿ, ಆದರೆ ರೋಹಿಣಿ ಡೈವರ್ಸ್ ಪೇಪರ್ ಸೈನ್ ಮಾಡ್ತಿದ್ದಾಳಲ್ಲ, ಅದಕ್ಕೋಸ್ಕರ ಸ್ವೀಟ್ ಮಾಡು ಅಂದರೆ ಮಾತ್ರ ನಾನು ಮಾಡಲ್ಲ. ಮೀನಾ ಹಾಗಂತಿರುವಾಗ, ಯಾಕೆ ಅಂತಾನೆ ಸೂರ್ಯ. ಮತ್ತಿನ್ನೇನ್ರಿ, ಅದೇನು ಖುಷಿ ಪಡೋ ವಿಷಯನಾ? ಪಾಪ ರೀ ರೋಹಿಣಿ. ಅವಳಾಗಂತಿರುವಾಗ, ಏನು ಪಾಪ ಅಂತಿದ್ಯಾ? ಅವಳು ನಮ್ಮ ಕುಟುಂಬದವ್ರನ್ನ ಹೇಗೆಲ್ಲ ಏಮರ್ಸಿಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಹೌದು ರೀ, ಅದೆಲ್ಲ ತಪ್ಪು. ಕೆಲವೊಂದ್ಸರಿ ಕೆಲವು ಕಾರಣಗಳಿಗೆ ಅವ್ರು ಆ ರೀತಿ ಮಾಡ್ಬೇಕಾಗಿ ಬರುತ್ತೆ ಹಾಗಂತ ಮೀನಾ ಹೇಳ್ತಿರುವಾಗ, ಅದು ನಿಜನೇ. ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲ ಸರಿಯಾಗಿರುತ್ತೆ, ಆದರೆ ಮತ್ತೊಬ್ಬರಿಗೆ ಅದೆಲ್ಲ ತಪ್ಪಾಗಿ ಕಾಣಿಸುತ್ತೆ. ಆ ರೀತಿ ತಾನೇ ಅಂತಿರುವಾಗ, ಹೌದು ರೀ, ನನಗೂ ಕೂಡ ನಿಮ್ಮ ಅಣ್ಣನಿಗೂ ರೋಹಿಣಿಗೂ ಡಿವೋರ್ಸ್ ಆಗ್ತಿದೆಯಲ್ಲ, ಸ್ವಲ್ಪ ಬೇಜಾರಾಗ್ತಿದೆ ಅಂತಾಳೆ ಮೀನಾ. ಸಂಸಾರ ಕುಟುಂಬ ಅಂದರೆ ದೇವ್ರು ಕೊಟ್ಟಿರೋ ಬಂಧ ಅದು. ಅದರಿಂದ ದೂರ ಹೋಗೋದು ಎಷ್ಟೊಂದು ವೇದನೆ ಆದ ವಿಷಯ ಗೊತ್ತಾ? ಎಷ್ಟೊಂದು ಪ್ರಾಬ್ಲಮ್ ಆಗಿ ಹೋರಾಟ ಮಾಡಿ ಕೊನೆಗೆ ಡಿವೋರ್ಸ್ ಆಗ್ತಿದೆ. ಒಂದು ರೀತಿಯಲ್ಲಿ ನಾವೆಲ್ಲರೂ ಸಂತೋಷ ಪಡಲೇಬೇಕು. ಆದರೆ ರೋಹಿಣಿನ ನೆನೆಸ್ಕೊಂಡ್ರೆ ಮುಂದೆ ಅವಳು ಏನು ಮಾಡ್ತಾಳೆ? ಅವಳಿಗೆ ಏನಾದರೂ ಸಮಸ್ಯೆ ಆದರೆ ಯಾರು ಬರ್ತಾರೆ? ಅವ್ರ ಅಮ್ಮನೂ ಕೃಷ್ಣು ಅವಳೊಬ್ಳೇನೆ ಹೇಗೆ ನೀನು ನೋಡ್ಕೋತಾಳೆ ಹಾಗಂತ ಮೀನಾ ಹೇಳ್ತಿರೋವಾಗ, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಡೈವರ್ಸ್ ಓಕೆ ಅಂದಿದ್ದಾಳ ಅಯ್ಯಮ್ಮ ಹಾಗಂತ ಸೂರ್ಯ ಹೇಳ್ತಾನೆ. ಅದೆಲ್ಲ ಸರಿ ರೀ, ಆದರೆ ಗಂಡನಿಂದ ದೂರ ಇರೋದು ಎಷ್ಟೊಂದು ಕಷ್ಟ ಗೊತ್ತಾ? ಬದುಕಿರೋವರೆಗೂ ಕುಟುಂಬದಿಂದ ದೂರ ಇರೋಕೆ ಯಾರು ಇಷ್ಟಪಡಲ್ಲ ರೀ. ಗಂಡ ಹೆಂಡತಿ ಬಾಳಕ್ಕೆ ಬಂದಿದ್ದಾರೆ ಅಂದರೆ ಕಡೆವರೆಗೂ ಸಂತೋಷವಾಗಿರ್ಬೇಕಲ್ವಾ? ಅದು ನಡೀಲಿಲ್ಲ ಅಂದರೆ ಆ ಕುಟುಂಬದವ್ರಿಗೆ ತಾನೇ ಕೆಟ್ಟ ಹೆಸರು. ಅದು ನಮ್ಮ ಕುಟುಂಬದಲ್ಲಿ ಈ ಥರ ನಡೀತಿದೆ ಅಂದರೆ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅಂತಾಳೆ ಮೀನಾ. ಮೀನಾ, ನಿನ್ಗಿರೋದು ಒಳ್ಳೆ ಮನಸ್ಸು, ಅನ್ಯಾಯದಲ್ಲೂ ನ್ಯಾಯನ ಹುಡ್ಕೋಕೆ ಹೋಗ್ತೀಯಾ. ಆದರೆ ಎಲ್ಲರೂ ಆ ಥರ ಇರಲ್ವಲ್ಲ. ಆ ಪೌಡ್ರು ಆ ರೀತಿ ಯೋಚನೆ ಮಾಡಲ್ಲ ಬಿಡು. ಸಕ್ಕರೆನ, ಮನೋಜನ, ಅಪ್ಪನ, ಇಡೀ ನಮ್ಮ ಕುಟುಂಬನೇ ಏಮರ್ಸಿದಾಳೆ ಅವಳು. ಎಷ್ಟೊಂದು ಸುಳ್ಳು, ಎಷ್ಟೊಂದು ಹುಚ್ಚಾಟ, ಇದನ್ನೆಲ್ಲ ಸುಮ್ಮನೆ ಕ್ಷಮಿಸ್ಬಿಡೋಕ್ಕಾಗುತ್ತಾ ಅಂತಾನೆ. ಅವಳು ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ ರೀ. ಅದೇನೇ ಇದ್ರು ನಿಮ್ಮ ಅಣ್ಣ ಜೊತೆ ಸೇರಬೇಕು ಅಂತ ಒಬ್ಳೇನೆ ಹೋರಾಟ ಮಾಡಿದ್ದಾಳೆ. ಅವಳಾಗಂತಿರುವಾಗ ಅದ್ಯಾವುದೂ ನ್ಯಾಯವಾಗಿ ಮಾಡಿಲ್ವಲ್ಲ ಮೀನಾ. ಆ ಅಮ್ಮ ಮಾಡಿದ ಕೆಲಸದಿಂದ ಅಪ್ಪ ಎಷ್ಟೊಂದು ಸಂಕಟ ಪಟ್ಟಿದ್ದಾರೆ. ಅವರು ಹೊರಗಡೆ ತೋರಿಸ್ಕೋತಿಲ್ಲ ಅಷ್ಟೇ, ಆದರೆ ಖಂಡಿತ ತುಂಬ ಯೋಚನೆ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಆ ಅಮ್ಮನೇ ತಾನೇ. ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕಲ್ವಾ? ಮತ್ತಿನ್ನೇನು ಮಾಡೋಕ್ಕಾಗುತ್ತೆ? ತಪ್ಪಾದ ದಾರಿಲಿ ಹೋದರೆ ತಪ್ಪಾದ ಗುರಿನೇ ತಾನೇ ತಲುಪೋದು ಹಾಗಂತ ಸೂರ್ಯ ಹೇಳ್ತಿರೋವಾಗ, ನೀವು ಹೇಳ್ತಿರೋದೆಲ್ಲ ನ್ಯಾಯವಾಗೇ ಇದೆ ರೀ. ಅದೇನೇ ಇದ್ರು ಒಂದು ಹೆಣ್ಣಿನ ಬಗ್ಗೆ ಯೋಚನೆ ಮಾಡಿ ನೋಡಿದಾಗ ರೋಹಿಣಿನ ನೆನೆಸ್ಕೊಂಡೆ ತುಂಬಾ ಬೇಜಾರಾಗುತ್ತೆ ಅಂತಾಳೆ. ಅವತ್ತು ಶ್ರುತಿ ಹೋಟೆಲ್ಗೆ ಬಂದು ಇದ್ರ ಬಗ್ಗೆ ಮಾತಾಡಿದಾಗ ಮನಸ್ಸಿಗೆ ತುಂಬಾ ಕಷ್ಟ ಆಯಿತು. ಅವ್ರ ಅಮ್ಮನಿಗೆ ಅವಾಗ ಹುಷಾರಿರಲ್ಲ, ಅವರೂ ಅವಳೇ ನೋಡ್ಕೋಬೇಕು. ಕ್ರಿಶ್ ಬೇರೆ ಇನ್ನೂ ಚಿಕ್ಕ ಹುಡುಗ, ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಇದನ್ನೆಲ್ಲ ಒಬ್ಳೆ ಹೇಗೆ ನಿಭಾಯಿಸ್ತಾಳೆ?
ಇನ್ಮೇಲಾದರೂ ಅವಳು ಯಾವ ತಪ್ಪನ್ನು ಮಾಡದೇ ಇದ್ರೆ ಸಾಕು ಅಂತಾಳೆ ಮೀನಾ. ನೋಡು ಮೀನಾ, ಕ್ರಿಶ್ ಬಗ್ಗೆ ನೀನು ಯೋಚನೆ ಮಾಡ್ತಿದ್ದೀಯಾ, ಆದರೆ ಪಾರ್ಲರಮ್ಮ ಯೋಚನೆ ಮಾಡಿರೋದೇ ಡೌಟು. ಕ್ರಿಶ್ ಬಗ್ಗೆ ಸ್ವಲ್ಪನಾದರೂ ಅಮ್ಮಂಗೆ ಚಿಂತೆ ಇದ್ದಿದ್ರೆ ಅವಳು ನೇರವಾಗಿರ್ತಿದ್ಲು. ಎಲ್ಲ ಸತ್ಯನೂ ಮುಚ್ಚಿಟ್ಟು ಸುಳ್ಳು ಹೇಳ್ಕೊಂಡೆ ತಾನೇ ಅವಳು ಈ ಸ್ಥಿತಿಲಿ ಬಂದು ನಿಂತಿರೋದು. ಅವನಾಗಂತಿರುವಾಗ ಅದೇನೋ ನಿಜ ರೀ, ಸುಳ್ಳಿನ ಮೇಲೆ ಕಟ್ಟಿದ ಕಟ್ಟಡ ಯಾವತ್ತೂ ನಿಂತ್ಕೊಳ್ಳೋಣ, ಅವ್ದು ಯಾವತ್ತಿದ್ರೂ ಕೆಳಗೆ ಬೀಳೋದೆ. ಮೀನಾ ಹಾಗಂತಿರೋವಾಗ ಕರೆಕ್ಟಾಗಿ ಹೇಳ್ತಿದ್ಯಾ ನೋಡಿದ್ಯಾ, ಇನ್ಮೇಲೆ ಪಾರ್ಲರಮ್ಮ ಮನೋಜ್ ಜೀವನದಲ್ಲಿ ಇರೋಲ್ಲ, ಅದೀಗಾಗಲೇ ನಿರ್ಧಾರ ಆಗೋಯ್ತು. ಆದರೆ ನನಗೆ ಈಗ ಬೇರೆ ಒಂದು ಡೌಟು ಮನಸ್ಸಿನಲ್ಲಿ ಓಡ್ತಾನೆ ಇದೆ. ಸೂರ್ಯ ಹಾಗಂತಿರುವಾಗ ಏನ್ರಿ ಅದು ಅಂತಾಳೆ ಮೀನಾ. ಈ ಮನೋಜ್ಗೆ ಹೇಗೆ 5 ಲಕ್ಷ ಸಿಕ್ತು, ಅದರಿಂದ ಯಾವುದೋ ಒಂದು ಕತೆ ಇದೆ ಅಂತ ನನಗೆ ಅನ್ನಿಸ್ತಿದೆ. ಅದೇನು ಅಂತ ನನಗೆ ಗೊತ್ತಿಲ್ಲ, ಮೊದಲು ಅದನ್ನು ಕಂಡುಹಿಡಿಬೇಕು ಅಂತಾನೆ ಸೂರ್ಯ. ಏನಕ್ಕಪ್ಪ ನೀವು ಅದನ್ನೆಲ್ಲ ಕಂಡುಹಿಡಿಬೇಕು, ಈಗ ಅವರು ದುಡ್ಡು ರೆಡಿ ಮಾಡಿದ್ದಾರೆ, ತೊಗೊಂಡು ಬಂದು ರೋಹಿಣಿ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡೋದೆಲ್ಲನೂ ಬಿಡಿ, ನಮಗೇನೆ 108 ಸಮಸ್ಯೆಗಳಿವೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದರೆ ನಮ್ಮ ನೆಮ್ಮದಿನೇ ಹಾಳಾಗೋದು ಅಂತಾಳೆ. ಆಗ ಸೂರ್ಯ ಬರ್ತಾ ತತ್ವಗಳನ್ನ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ ಮೀನಾ ಇನ್ ತತ್ವಗಳು ಅಂತ ಒಂದು ಬುಕ್ನೇ ಓಪನ್ ಮಾಡ್ಬೋದು ಬಿಡು ಅಂತಾನೆ ಸೂರ್ಯ. ಈ ಕಡೆ ಶ್ರುತಿ ರೂಮಿಗೆ ಬರ್ತಾಳೆ. ಬರ್ತಿರುವಾಗಲೇ ಕೈ ಬೀಸ್ಕೊಂಡು ಬಂದ್ಬಿಟ್ಟಿದೆಯಲ್ಲ, ನೀರು ತೊಗೊಂಡು ಬರಬೇಕು ಅಂತ ಗೊತ್ತಾಗಲ್ವ ರವಿ ಅಂತಾಳೆ. ನೈಟ್ ದಾಹ ಆದರೆ ಏನು ಮಾಡ್ತೀಯಾ ಅಂತ ಕೇಳ್ತಾಳೆ. ದಾಹ ಆದರೆ ಕಿಚನಲ್ಲೂ ಕುಡಿತೀನಿ, ಇದರಲ್ಲೇನಿದೆ, ನಾನು ಮರ್ತು ಬಂದೆ ನೀನು ತೊಗೊಂಡು ಬಂದಿದ್ದೀಯಾ ಅಷ್ಟೇ ತಾನೇ ಅಂತಾನೆ ರವಿ. ಒಂದು ಕೆಲಸನ ನೆಟ್ಟಿಗೆ ಮಾಡೋಕ್ಕೆ ಬರಲ್ಲ, ಕೋಪ ಮಾತ್ರ ಬಂದ್ಬಿಡುತ್ತೆ ಅಂತ ಶ್ರುತಿ ಹೇಳ್ತಾಳೆ. ರವಿ ಮಾತಾಡದೆ ಸುಮ್ಮನೆ ಯೋಚನೆ ಮಾಡ್ತಿರೋವಾಗ ಏನೋ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ ಅಂತಾಳೆ. ನಾಳೆ ರೋಹಿಣಿ ಮನೋಜ್ಗೆ ಡಿವೋರ್ಸ್ ಆಗುತ್ತಲ್ಲ, ರೋಹಿಣಿ ಬಂದು ಸೈನ್ ಮಾಡೋದ ತಕ್ಷಣ ಅಮ್ಮ ಅಂತೂ ಸುಮ್ಮನೆ ಇರಲ್ಲ. ಮನೋಜ್ಗೆ ಹುಡುಗಿ ನೋಡೋಕೆ ಶುರು ಮಾಡ್ತಾರೆ. ನನಗೆ ಗೊತ್ತಿರೋ ಹಾಗೆ 3 ತಿಂಗಳಲ್ಲೇ ಮನೋಜ್ಗೆ ಬೇರೆ ಮದುವೆನ ಮಾಡೇ ಬಿಡ್ತಾರೆ ಅಮ್ಮ. ರವಿ ಹಾಗಂತಿರುವಾಗ ಹೌದೌದು, ಡಿವೋರ್ಸ್ ಆಗೋಕ್ಕೂ ಮುಂಚೆ 2-3 ಕಡೆ ಹುಡುಗಿ ನೋಡಿದ್ರಲ್ಲ, ಶ್ವೇತಾ ಸಿಸ್ಟರ್ ಆದ್ಲು, ಅಮೆರಿಕಾದ ಹುಡುಗಿ ಬೇಡ ಅಂತ ಹೇಳೋದ್ಲು ಹಾಗಂತ ಶ್ರುತಿ ಹೇಳ್ತಿರೋವಾಗ ಅದರಲ್ಲಿ ಒಂದು ವಿಷಯ ನೋಟ್ ಮಾಡ್ದ ಅಂತಾನೆ ರವಿ. ಏನದು ಅಂತಾಳೆ ಶ್ರುತಿ. ಮನೋಜ್ ಮೊದಲು ಲಿವ್ ಟುಗೆದರಲ್ಲಿ ಒಂದು ಹುಡುಗಿ ಜೊತೆ ಇದ್ದ, ಆಮೇಲೆ ರೋಹಿಣಿ ಜೊತೆ ಮ್ಯಾರೇಜ್ ಆಯಿತು, ಈಗ ನೋಡು ಮತ್ತೆ ಹೊಸ ಹುಡುಗಿ ಅಂತಾನೆ. ಮನೋಜ್ ಲಕ್ಕಿ ಅಲ್ಲ ಅಂತ ಹೇಳ್ತಿರೋವಾಗ ಶ್ರುತಿ ಕೋಪ ಮಾಡಿಕೊಂಡು ದಿಮ್ ತಗೊಂಡು ರವಿಗೆ ಹೊಡಿತಾಳೆ. ಶ್ರುತಿ ಏನು ಕೊಡ್ತಿದ್ಯಾ ಅಂತ ದಿಮ್ ಕಿತ್ಕೋತಾನೆ. ಬೇಡ ಅಂದರೆ ನೀನು ಡಿವೋರ್ಸ್ ಕೊಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊ, ನಿಮ್ಮಮ್ಮ ರೆಡಿಯಾಗಿದ್ದಾರಲ್ಲ ಆಗಲೇ, ನಮ್ಮಲ್ಲಿ ಯಾರಾದರೂ ಡಿವೋರ್ಸ್ ಕೊಟ್ಟಿದ ತಕ್ಷಣ ಅವ್ರ ಮಕ್ಕಳಿಗೆ ಬೇರೆ ಮದುವೆ ಮಾಡಿಬಿಡ್ತಾರೆ. ಮನೋಜ್ ಅವ್ರಿಗೂ ಹಾಗೆ ಮಾಡ್ತಾರೆ, ನಿಮಗೂ ಹಾಗೆ ಮಾಡ್ತಾರೆ, ಆದರೆ ಸೂರ್ಯ ಅವ್ರಿಗೆ ಮಾತ್ರ ಮಾಡೋಕ್ಕೋಗಲ್ಲ. ಏನಂದರೆ ಸೂರ್ಯ ಅವ್ರಿಗೆ ಮದುವೆ ಮಾಡಿದ್ದೆ ನಿಮ್ಮ ಅಮ್ಮನ ಪಾಯಿಂಟ್ ಆಫ್ ವ್ಯೂನಲ್ಲಿ ದೊಡ್ಡ ಅದೃಷ್ಟ. ಅವಳಾಗಂತಿರೋವಾಗ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ, ನಾನು ಸುಮ್ಮನೆ ಹೇಳಿದೆ ಶ್ರುತಿ ಹಾಗಂತ ರವಿ ಹೇಳ್ತಿರೋವಾಗ ಅದರ ಅವಶ್ಯಕತೆ ಇಲ್ಲ, ನಿನಗೂ ಕೂಡ ನಿಮ್ಮ ಅಣ್ಣನ ಥರನೇ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳೋ ಆಸೆ ಬಂದಿದೆಯಲ್ಲ, ಹೋಗೋ ಅಂತ ಹೇಳ್ತಾಳೆ. ತಮಾಷೆಗೆ ಹೇಳಿದೆ ಶ್ರುತಿ, ನಿನ್ನನ್ನು ಬಿಟ್ಟು ನಾನು ಯಾಕೆ ಬೇರೆ ಹುಡುಗಿ ಹಿಂದೆ ಹೋಗ್ರಿ, ಅಕಸ್ಮಾತ್ ಹೋಗ್ಬೇಕು ಅಂದ್ರೂ ಆ ನೀತು ಅನ್ನೋ ಹುಡುಗಿ ನಾನು ಹಿಂದೆನೇ ಸುತ್ತಿದ್ದಾಳಲ್ಲ ಅಂತಾನೆ. ಆಗ ಶ್ರುತಿ ಓಹೋ ನಿನ್ಗೀಗ ಅವಳು ನೆನ್ಪು ಬಂದ್ಬಿಡ್ತಾ. ಅವಳಾಗಂತಿರುವಾಗ ಇಲ್ಲ ಮಾತು ಕೇಳಿದೆ ಶ್ರುತಿ, ಅವಳನ್ನ ನಾನು ತಿರುಗಿ ನೋಡಲೇ ಇಲ್ವಲ್ಲ, ನನ್ನ ಕಣ್ಣಿಗೆ ಯಾವಾಗಲೂ ನನ್ನ ವೈಫೇ ಕಾಣಿಸೋದು, ನಿನ್ನ ಥರ ಸ್ವೀಟ್ ಆರ್ಟ್ನ ಬಿಟ್ಟು ನಾನು ಯಾಕೆ ಬೇರೆ ಹುಡುಗಿರನ್ನ ನೋಡಲಿ. ರವಿ ಹಾಗಂತಿರೋವಾಗ ಹೀಗೆಲ್ಲ ಮಾತಾಡಿ ನೈಸ್ ಮಾಡೋಕ್ಕೆ ಬಂದಿದ್ಯಾ, ಹೋಗೋ ಅಂತಾಳೆ ಶ್ರುತಿ. ಸಾರಿ ಶ್ರುತಿ, ಸುಮ್ಮನೆ ತಾನೇ ಹೇಳಿದ್ದು ಅಂತಾನೆ ರವಿ. ಇದೇ ಥರ ನಾನು ಹೇಳಿದ್ರೆ ನೀನೇನು ಮಾಡ್ತೀಯಾ, ನಾನು ನಿಮಗೆ ಡಿವೋರ್ಸ್ ಕೊಟ್ಟು ಬೇರೆ ಹುಡುಗನ ಅಂತ ಹೇಳಕ್ಕೆ ಬರ್ತಾಳೆ. ರವಿ ಅವಳು ಬಾಯಿ ಮುಚ್ಚುತ್ತಾನೆ. ಗೊತ್ತಿಲ್ಲದೆ ಹೇಳ್ಬಿಟ್ನಮ್ಮ, ಮುಂದಕ್ಕೆ ಏನು ಮಾತಾಡಬೇಡ, ನೀನೊಂದು ವಿಷಯ ಹೇಳಿದ್ರೆ ಸಾಕು ಸೀರಿಯಸ್ ಆಗಿ ಹೇಳ್ಬಿಡ್ತೀಯಾ ಹಾಗಂತ ರವಿ ಹೇಳ್ತಾನೆ. ಆ ಭಯ ಎಲ್ಲಿ ಹಾಗಂತ ಶ್ರುತಿ ರವಿ ಇಬ್ಬರು ಜೋರಾಗಿ ನಗ್ತಾರೆ. ಈ ಕಡೆ ಶಾಂತಿ ಕಸ್ತೂರಿ ಅವ್ರಿಗೆ ಫೋನ್ ಮಾಡ್ತಾರೆ. ಹೇಳು ಶಾಂತಿ ಅಂತಿರೋವಾಗ ಕಸ್ತೂರಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಮನೆಗೆ ಬಂದುಬಿಡು ಅಂತಾಳೆ. ಏನಕ್ಕೆ, ಏನು ವಿಶೇಷ ಇದೆ, ಏನಾದರೂ ಫಂಕ್ಷನ್ ಅಂತಾರೆ ಕಸ್ತೂರಿ. ಅದು ಸರಿ, ನಿನ್ನ ಬರ್ಡೇ ಕೂಡ ಈಗಲ್ವಲ್ಲ. ಅವ್ರಾಗಂತಿರೋವಾಗ ಈಗ ನನ್ನ ಬರ್ಡೇನ ಕೊಂಡಾಡೋದು ತುಂಬ ಮುಖ್ಯನಾ, ಅದೆಲ್ಲ ಏನಿಲ್ವೇ ಕಸ್ತೂರಿ, ನೀನು ಕರೆಕ್ಟಾಗಿ 10 ಗಂಟೆಗೆ ಇಲ್ಲಿಗೆ ಬಂದುಬಿಡು, ನೀನು ಮುಖ್ಯವಾಗಿ ಇಲ್ಲಿರಬೇಕು. ಶಾಂತಿ ಹಾಗಂತಿರೋವಾಗ ಶಾಂತಿ ಅದೇನು ವಿಷಯ ಸರಿಯಾಗಿ ಹೇಳು ಹಾಗಂತ ಕಸ್ತೂರಿ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತೆ. ಶಾಂತಿ ಹಾಗಂತಿರುವಾಗ ಅದನ್ನೇ ಶಾಂತಿ ಕೇಳ್ತಿರೋದು, ಏನು ವಿಶೇಷ ಅಂತ ಹಾಗಂತ ಕಸ್ತೂರಿ ಕೇಳ್ತಾನೆ. ಆ ರೋಹಿಣಿ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಕೊಡ್ತಿದ್ದಾಳೆ, ಅವಳಿಗೋಸ್ಕರ ಮನೋಜ 5 ಲಕ್ಷ ರೆಡಿ ಮಾಡಿದ್ದಾನೆ. ಆ ದುಡ್ಡು ಕೊಟ್ಟಿದ ತಕ್ಷಣ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಹೋಗ್ತಾ ಇರ್ತಾಳೆ ಅವಳು ಹಾಗಂತ ಶಾಂತಿ ಹೇಳ್ತಿರೋವಾಗ ಸರಿ, ಅದಕ್ಕೆ ನಾನೇನಕ್ಕೆ ಬರಬೇಕು ಅಂತಾರೆ ಕಸ್ತೂರಿ. ದುಡ್ಡು ಕೊಡೋದು ನೀನು, ಸೈನ್ ಮಾಡಿಕೊಡೋದು ರೋಹಿಣಿ, ನೀನಿಬ್ರು ಮಧ್ಯೆ ನನಗೇನು ಕೆಲಸ ಅಂತಾರೆ ಕಸ್ತೂರಿ. ನೀನು ಇಲ್ಲ ಅಂದರೆ ಹೇಗೆ ಕಸ್ತೂರಿ, ನಮ್ಮ ಮನೇಲಿ ನಡೆಯೋ ಒಳ್ಳೇದು ಕೆಟ್ಟದಕ್ಕೆಲ್ಲ ನೀನು ಇರಬೇಕಲ್ವಾ, ಅದಕ್ಕೆ ನೀನು ಬಂದ್ಬಿಡು. ಅದು ಅಲ್ಲದೆ ರೋಹಿಣಿ ನಿನಗೆ ಚೆನ್ನಾಗಿ ಗೊತ್ತಿರೋಳಲ್ವಾ, ಹೇಳಬೇಕು ಅಂದರೆ ರೋಹಿಣಿನ ಪರಿಚಯ ಮಾಡಿಸಿದ್ದೆ ನೀನು ಅಂತಾಳೆ ಶಾಂತಿ. ಪರಿಚಯ ಮಾಡಿಸಿದ್ದೇನೋ ನಾನು, ಆದರೆ ಸೊಸೆಯಾಗಿ ಮನೆ ಕರ್ಕೊಂಡೋಗಿದ್ದು ನೀನೇ ತಾನೇ ಹಾಗಂತ ಕಸ್ತೂರಿ ಹೇಳ್ತಿರೋವಾಗ ಸರಿ ಬಿಡು, ಅದನ್ನೇ ಹೇಳ್ತಾನೆ ಇರಬೇಡ. ನಾಳೆ ಬೆಳಿಗ್ಗೆನೆ ಅವಳು ನನ್ನ ಮಗನ ಜೀವನದಿಂದ ತೊಲಗ್ತಿದ್ದಾಳೆ, ಅದನ್ನು ನೀನು ನೋಡಬೇಕು, ಸಂತೋಷ ಪಡಬೇಕು, ಸರಿನಾ. ಶಾಂತಿ ಹಾಗಂತಿರೋವಾಗ ಏನಿದು ಕಸ್ತೂರಿ, ನಾನು ಮಾತಾಡ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ ಅಂತಾಳೆ. ನೀನೇನು ಸಂತೋಷ ಪಡುವಂಥ ವಿಷಯನ ಹೇಳಿದ್ಯಾ ಹಾಗಂತ ಕಸ್ತೂರಿ ಹೇಳ್ತಿರೋವಾಗ ಇಲ್ವೇ, ಮತ್ತೆ ಇಷ್ಟು ವರ್ಷ ನಮ್ಮ ಕುಟುಂಬಕ್ಕೆ ಅಂದ್ಕೊಂಡಿತ್ತಲ್ಲ ಅದಿವತ್ತು ತೊಲಗ್ತಿದೆ, ಇದು ಸಂತೋಷ ಪಡಬೇಕಾಗಿರೋ ವಿಷಯ ತಾನೇ ಅಂತಾಳೆ ಶಾಂತಿ. ಇಲ್ಲ ಶಾಂತಿ, ನೀನು ತುಂಬಾ ತಪ್ಪು ಮಾಡ್ತಿದೀಯಾ, ಗಂಡ ಹೆಂಡತಿನ ದೂರ ಮಾಡಿ ಏನೋ ದೊಡ್ಡ ಕೆಲಸ ಮಾಡಿದ್ದೀನಿ ಅನ್ನೋ ಥರ ಹಬ್ಬ ಆಚರಣೆ ಮಾಡೋದು ತಪ್ಪು, ನಾನಂತೂ ಬರಲ್ಲ ಅಂತ ಕಸ್ತೂರಿ ಹೇಳ್ತಾರೆ. ಏನು ಹೇಳ್ತಿದೀಯ ಕಸ್ತೂರಿ,
ಬಂದು ಅವಳು ಸರಿಯಾಗಿರ್ಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ಇಲ್ಲಿ ನೋಡು, ಈ ಹೂ ಕೊಟ್ಟವಳು ಮನೇಲೇ ಇಲ್ವಾ? ಅವಳಂದ್ರೆ ನನಗೂ ಇಷ್ಟ ಇಲ್ಲ, ಆದರೆ ಅವಳು ಏನು ಯಾಮಾರ್ಸಿಲ್ಲ, ಸುಳ್ಳು ಹೇಳಿಲ್ಲ. ಅವಳು ಪಾಡ್ಗೆ ಅವಳು ಇದ್ದಾಳೆ, ಅವಳನ್ನ ಬಿಟ್ಬಿಟ್ಟಿದ್ದೀನಿ. ಅದೇ ರೀತಿ ಶ್ರುತಿ ಕೂಡ ಇದ್ದಾಳೆ, ಅವಳು ರವಿ ಜೊತೆ ಚೆನ್ನಾಗಿ ಬಾಳ್ತಿದ್ದಾಳೆ. ಇವ್ರನ್ನೇನು ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟಿದ್ದಾನ ನಾನು ಅಂತ ಶಾಂತಿ ಕೇಳ್ತಿರುವಾಗ ಕಸ್ತೂರಿ, ಮೀನಾನ ಮನೆಯಿಂದ ಆಚೆ ಕಳ್ಸೋಕೆ ನಿನ್ನ ಕೈಲಿ ಸಾಧ್ಯನೇ ಇಲ್ಲ ಬಿಡು. ಯಾಕೆಂದ್ರೆ ಅವಳಿಗೆ ಸೂರ್ಯನ ಸಪೋರ್ಟ್ ಇದೆ. ಸೂರ್ಯನ ಸಪೋರ್ಟ್ ಇಲ್ಲ ಅಂದಿದ್ರೆ ಮೀನಾನ ನೀನು ಯಾವತ್ತೋ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ತಿದ್ದೆ. ಶ್ರುತಿ ನೀನು ಏನಾದರೂ ಹೇಳಿದ್ರೆ ತಕ್ಷಣ ಅವಳು ನಿನ್ಗೆ ಹಿಂದಿರುಗಿ ಏನಾದರೂ ಮಾತಾಡ್ಬಿಡ್ತಾಳೆ. ಅವಳ ಹತ್ರ ನೀನು ಮಾತಾಡಿ ಗೆಲ್ಲೋಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೆ ಶ್ರುತಿ ಹತ್ರ ನೀನೇನು ಮಾತಾಡೋಕೆ ಹೋಗಲ್ಲ, ಸುಮ್ಮನೆ ಇದ್ಬಿಡ್ತೀಯಾ. ಇದರಲ್ಲಿ ಏಮಾರ್ದವಳು ಅಂದರೆ ಆ ರೋಹಿಣಿನೇ. ಅದಕ್ಕೆ ನೀನು ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸ್ತಿದೀಯ ಅಲ್ವಾ ಅಂತಾರೆ ಕಸ್ತೂರಿ. ಆಗ ಶಾಂತಿ ಏನಂದೆ, ರೋಹಿಣಿ ಏಮಾರ್ದವಳ? ಇಲ್ಲೆಲ್ರೂ ಏಮಾರ್ಸಿದ್ದು ಅವಳೇನೆ. ಅವಳ ಬಗ್ಗೆ ನೀನು ಹೋಗಿ ಹೋಗಿ ಏಮಾರ್ಬಿಟ್ರು ಅಂತ ಹೇಳ್ತಿದ್ಯಾ? ನೀನೇನು ಅವಳ ಪರವಾಗಿ ಸಪೋರ್ಟ್ ಮಾಡಿ ಮಾತಾಡ್ತಿದ್ಯಾ? ನಾನು ನಿನ್ನ ಫ್ರೆಂಡಾ ಅಥವಾ ಅವಳು ನಿನ್ನ ಫ್ರೆಂಡಾ? ಹಾಗಂತ ಶಾಂತಿ ಹೇಳ್ತಿರುವಾಗ ನಾನು ಹಾಗೆಲ್ಲ ನೋಡೋದೇ ಇಲ್ಲ ಶಾಂತಿ. ಏನೇ ಇದು, ರೋಹಿಣಿ ಮನೋಜನ್ನ ಮದುವೆಯಾಗಿ ಮನೆಗೆ ಬಂದವಳು. ಏನೋ ಅವಳ ಹಣೆ ಬರ ಸರಿ ಇರಲಿಲ್ಲ, ತಪ್ಪು ಮಾಡಿಬಿಟ್ಲು. ಅದಕ್ಕೆ ಅಂತ ಅವಳು ಮಾಡಿದ್ದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತಿಲ್ಲ. ಆದ್ರೂ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತಾರೆ. ಅದು ಅಲ್ಲದೆ ಇಷ್ಟು ದಿನ ಗಂಡ ಹೆಂಡತಿ ಜೊತೆನಲ್ಲೇ ಇದ್ರು. ಅದೇನೋ ಕಾಗದ ಪತ್ರಕ್ಕೆಲ್ಲ ಸೈನ್ ಮಾಡಿಸ್ಕೊಂಡು ಕಳ್ಸೋದನ್ನ ಬಿಟ್ಟು ಈ ಥರ ಹಬ್ಬ ಫಂಕ್ಷನ್ ಮಾಡ್ತೀನಿ ಅನ್ನೋದೆಲ್ಲ ದೊಡ್ಡ ತಪ್ಪು ಶಾಂತಿ. ನಿನಗೆ 3 ಜನ ಗಂಡು ಮಕ್ಕಳಿದ್ದಾರೆ, ಹೆಣ್ಮಕ್ಳಿಲ್ಲ. ಇದ್ದಿದ್ರೆ ಅದು ಕಷ್ಟ ಏನು ಅಂತ ನಿನ್ಗೆ ಅರ್ಥ ಆಗ್ತಿತ್ತು ಅಂತ ಕಸ್ತೂರಿ ಹೇಳ್ತಿರೋವಾಗ, ನೀನನ್ನು ಕರಿತಿದ್ದೀನಲ್ಲ, ನಂದೇ ತಪ್ಪು. ಸರಿ, ನಿನಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಬರೋದು ಬೇಡ ಬಿಡು. ಹಾಗಂತ ಫೋನ್ ಇಡ್ತಾಳೆ ಶಾಂತಿ. ಇವಳೊಬ್ಳು ಇವಳು ಮಗನಿಗೆ ರೋಹಿಣಿ ಥರ ಒಬ್ಳು ಸೊಸೆ ಬಂದು ಇವಳನ್ನ ಏಮಾರಿಸಿದ್ರೆ ಆಗ ಗೊತ್ತಾಗ್ತಿತ್ತು. ಮೊದಲು ಲಾಯರ್ ಹತ್ರ ಒಂದ್ಸರಿ ಮಾತಾಡ್ಬಿಡೋಣ ಅಂತ ಲಾಯರ್ ಕೃಷ್ಣಗೆ ಫೋನ್ ಮಾಡ್ತಾಳೆ ಶಾಂತಿ. ಮೇಡಮ್ ಅಂತಿರುವಾಗ, ಹೇಳಿ ಶಾಂತಿ, ಏನು ವಿಷಯ ಅಂತ ಕೇಳ್ತಾರೆ ಕೃಷ್ಣ. ರೋಹಿಣಿ ಕೇಳಿದ 5 ಲಕ್ಷನ ಮನೋಜ್ ರೆಡಿ ಮಾಡಿದ್ದಾನೆ ಅಂತಾಳೆ. ಹೌದಾ, ಸರಿ ಹೇಳಿ ಅಂತಾರೆ ಕೃಷ್ಣ. ನಾಳೆ ಬೆಳಿಗ್ಗೆ 10 ಗಂಟೆಗೆ ರೋಹಿಣಿನ ಸೈನ್ ಮಾಡೋಕ್ಕೆ ಬರೋಕ್ಕೆ ಹೇಳಿದ್ದಾನೆ. ಅವಳಿಗೆ ದುಡ್ಡು ಕೊಟ್ಟಿದ್ದ ತಕ್ಷಣ ಅವಳು ಸೈನ್ ಮಾಡಿಬಿಡ್ತಾಳೆ. ನೀವು ಡಿವೋರ್ಸ್ ಪೇಪರ್ಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಇಲ್ಲಿಗೆ ಬಂದ್ಬಿಡಿ. ನಾಳೆ ಒಂದೇ ದಿನಕ್ಕೆ ಅವಳು ತಲೆನೋವು ಹೊರಟೋಗುತ್ತೆ ಅಂತಾಳೆ. ನಾನೇನಕ್ಕೆ ನಿಮ್ಮ ಮನೆಗೆ ಬರಬೇಕು? ನಾಳೆ ಕೋರ್ಟ್ನಲ್ಲಿ ಹಿಯರಿಂಗ್ ಬೇರೆ ಇದೆ. ಹೇಳಬೇಕು ಅಂದರೆ ನಾಳೆ ನೀವೇನೇ ಆಫೀಸಿಗೆ ಬಂದ್ಬಿಡಿ ಅಂತಾರೆ ಕೃಷ್ಣ. ಇಲ್ಲ ಮೇಡಮ್, ಅದು ಕಷ್ಟನೇ. ಅವಳು ನಾಳೆ ನಮ್ಮ ಮನೆಗೆ ಬಂದು ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದ ತಕ್ಷಣ ಅವಳಿಗೆ ದುಡ್ಡು ಕೊಟ್ಟು ಚಪ್ಪಲಿ ಹೊಡೆದಂಗೆ ಮನೆಯಿಂದ ಆಚೆ ಹಾಕ್ತೀನಿ. ಅದಕ್ಕೋಸ್ಕರನೇ ನಾನು ನಿಮ್ಮನ್ನು ಬರೋಕ್ಕೆ ಹೇಳ್ತಿರೋದು ಅಂತಾಳೆ. ಕೆಲಸ ಮುಗೀತಿದ್ದಂಗೆ ನೀವು ಹೊರಟೋಗ್ಬಿಡಿ ಅಂತಾಳೆ ಶಾಂತಿ. ಸರಿ, ನಾಳೆ ನಾನು ಬರ್ತೀನಿ ಅಂತ ಕೃಷ್ಣ ಹೇಳ್ತಿರೋವಾಗ, ಬರಬೇಕಾದ್ರೆ ಎಲ್ಲ ಪೇಪರ್ಸ್ನೂ ಸರಿಯಾಗಿ ತೊಗೊಂಡು ಬಂದ್ಬಿಡಿ. ಅವಳ ಕೈಲಿ ಮತ್ತೆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತಾಳೆ ಶಾಂತಿ. ಅದನ್ನೆಲ್ಲ ನಾನು ಕರೆಕ್ಟಾಗಿ ತೊಗೊಂಡು ಬರ್ತೀನಿ, ನೀವು ಯಾವುದಕ್ಕೂ ಚಿಂತೆ ಮಾಡಿಬಿಡಿ ಅಂತ ಕೃಷ್ಣ ಹೇಳ್ತಾರೆ. ಈ ಕಡೆ ಮನೋಜ್ ರೋಹಿಣಿ ಫೋಟೋನ ನೋಡಿಕೊಂಡು ಫೀಲ್ ಮಾಡ್ಕೊತಿರ್ತಾನೆ. ಹೌದಲ್ವಾ, ಅವಳು ಏನು ಕೇಳಿದ್ಲು? ನಾನು ಅದಕ್ಕೆ ಉತ್ತರನೇ ಕೊಡಲಿಲ್ವಲ್ಲ. ಎಲ್ಲ ಮುಗ್ದೋಯ್ತಾ ಅಂತ ಕೇಳಿದ್ಲು. ನಿಜವಾಗ್ಲೂ ಎಲ್ಲ ಮುಗ್ದೋಯ್ತಾ? ನೀವು ಇಲ್ಲದೆ ಇರೋ ಲೈಫ್ನ ನಾನು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈಗ ಡೈವರ್ಸ್ ಬೇಕು ಅಂದರೆ ನಾನು ಕೊಟ್ಬಿಡ್ತೀನಿ. ಕೊಟ್ಟಿದ ತಕ್ಷಣವೇ ನಾನು ಜೀವಂತವಾಗಿರಲ್ಲ ಅಂತ ರೋಹಿಣಿ ಹೇಳ್ತಿರೋದನ್ನೆಲ್ಲ ನೆನ್ಪು ಮಾಡ್ಕೋತಾನೆ. ನಿಮ್ಮ ಸಂತೋಷನೇ ನನಗೆ ಮುಖ್ಯ ಅಂತಿರೋದನ್ನ ನೆನ್ಪು ಮಾಡ್ಕೋತಾನೆ. ಈ ಕಡೆ ರೋಹಿಣಿ ಕೂಡ, ಮನೋಜ್, ನೀವು ನನ್ನ ಜೀವನದಿಂದ ದೂರ ಹೋಗ್ತಿದ್ದೀರಾ ಅಲ್ವಾ ಹಾಗಂತ ಫೀಲ್ ಮಾಡ್ಕೊಂಡು ಹೊಳ್ತಾ ಇರ್ತಾಳೆ. ಬೆಳಗಾಗಿದ ತಕ್ಷಣ ರೋಹಿಣಿ ಟೆನ್ಷನಲ್ಲಿ ಓಡಾಡ್ತಿರೋವಾಗ ಪೂಜಾ ಅಲ್ಲಿಗೆ ಬರ್ತಾಳೆ. ಅಮ್ಮ ಏನಾಯ್ತು ಅಂತಿರೋವಾಗ, ಪೂಜಾ ಹಾಗಂತ ಪ್ರೇಮಿಳ ಹೇಳ್ತಾರೆ. ರೋಹಿಣಿ, ಏನಕ್ಕೆ ನನ್ನನ್ನು ಅರ್ಜೆಂಟಾಗಿ ಬಾ ಅಂತ ಹೇಳಿದೆ? ಬರ್ತಿರುವಾಗಲೇ 2-3 ಸರಿ ಕಾಲ್ ಮಾಡಿದ್ಯಲ್ಲೇ. ಪೂಜಾ ಅಂತಿರುವಾಗ, ಮನೋಜ್ ಮನೆಗೆ ಹೋಗ್ಬೇಕು ಪೂಜಾ, ನೀನು ಕೂಡ ನನ್ನ ಜೊತೆ ಬರಬೇಕು ಪ್ಲೀಸ್. ಆಗಲ್ಲ ಅಂತ ಮಾತ್ರ ಹೇಳಬೇಡ ಅಂತಾಳೆ ರೋಹಿಣಿ. ಏನೇ ಹೇಳ್ತಿದ್ಯಾ? ನಾನು ಯಾಕೆ ಮನೋಜ್ ಅವ್ರ ಮನೆಗೆ ಬರಬೇಕು? ಆಲ್ರೆಡಿ ನಿನ್ನನ್ನು ಅವಮಾನ ಮಾಡಿ ಮನೆ ಬಿಟ್ಟು ಆಚೆ ಕಳಿಸಿದಾರಲ್ಲ ಅಂತಾಳೆ. ಈಗ ಮತ್ತೆ ಅವ್ರ ಮನೆಗೆ ಏನಕ್ಕೆ ಹೋಗಬೇಕು? ಇದ್ರಲ್ಲಿ ನನ್ನನ್ನು ಬೇರೆ ನನ್ನ ಜೊತೆ ಬಾ ಅಂತ ಕರಿತಿದೆಯಲ್ಲ. ಹಾಗಂತ ಪೂಜಾ ಹೇಳ್ತಿರೋವಾಗ, ನಿನ್ನೆ ನೈಟ್ ಮನೋಜ್ ಅವರು ನನಗೆ ಫೋನ್ ಮಾಡಿದ್ರು. ನಾನು ಕೇಳಿದ 5 ಲಕ್ಷನ ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ರು. ರೋಹಿಣಿ ಅಂದಿದ ತಕ್ಷಣ ಹೇಗೆ ಅಂತ ಕೇಳ್ತಾಳೆ. ಗೊತ್ತಿಲ್ಲ ಕಣೆ, ಬೆಳಿಗ್ಗೆನೆ ಮನೆಗೆ ಬಾ ಅಂತ ಹೇಳಿದ್ರು. ಬಂದು ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಹೋಗು ಅಂತ ಹೇಳಿದ್ದಾರೆ ಅಂತಾಳೆ. ರೋಹಿಣಿ ಆಗಂತಿರುವಾಗ ಪ್ರಮೀಳಾ ಅವರು, ನೋಡಿದ್ಯಾ ಪೂಜಾ, ಇವಳು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ಇವಳಿಂದ ದೂರ ಆಗ್ತಿದ್ದಾರೆ. ಅವ್ರಾಗಂತಿರುವಾಗ, ರೋಹಿಣಿನೇ ಅಲ್ವೇನಮ್ಮ ನಿರ್ಧಾರ ಮಾಡಿದ್ದು? ಕೋರ್ಟು ಕೇಸು ಅಂತ ಅಲಿಯೋದ್ರ ಬದಲು ಇದು ಎಷ್ಟೋ ಒಳ್ಳೇದಲ್ವಾ? ರೋಹಿಣಿ ಹೇಳೋದನ್ನ ಕೇಳು. ದುಡ್ಡನ್ನ ರೆಡಿ ಮಾಡಿದ್ದೀನಿ ಅಂತ ಹೇಳಿದಾರಲ್ವಾ, ನೀನು ಹೋಗಿ ದುಡ್ಡನ್ನ ತಗೊಂಡು ಅವ್ರಿಗೆ ಸೈನ್ ಮಾಡಿಕೊಟ್ಟು ನೀನು ಹೇಳ್ತಿರೋ ಹಾಗೆ ದುಬೈಗೆ ಹೋಗಿ ಕೆಲಸ ಮಾಡೋದನ್ನ ನೋಡು ಅಂತಾಳೆ ಪೂಜಾ. ಅದನ್ನೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀನು ನನ್ನ ಜೊತೆ ಬರ್ತೀಯಾ ಪೂಜಾ ಅಂತ ಕೇಳ್ತಾಳೆ ರೋಹಿಣಿ. ಏನು ಹೇಳ್ತಿದ್ಯಾ? ನಾನು ಏನಕ್ಕೆ ಅಂತಾಳೆ ಪೂಜಾ. ಬೆಳಿಗ್ಗೆಯಿಂದ ನನ್ನ ಮನಸ್ಸು ಪಟ ಅಂತ ಹೊಡ್ಕೋತಿದೆ. ನನಗೆ ತುಂಬಾ ಭಯ ಆಗ್ತಿದೆ. ಯಾವ ಟೈಮಲ್ಲಾದರೂ ನನ್ನ ಮನಸ್ಸು ಚೇಂಜ್ ಆಗಿಬಿಡುತ್ತೇನೋ ಅಂತ ಅನ್ನಿಸ್ತಿದೆ. ಯೋಚನೆ ಮಾಡಿ ಬೆಳಿಗ್ಗೆಯಿಂದ ಸಾಕಾಗ್ಬಿಟ್ಟಿದೆ. ಮನೋಜ್ ಅವ್ರನ್ನ ಬಿಟ್ಟು ದೂರ ಆಗ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ನನ್ನಿಂದ ಎಮೋಷನನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ಮನೋಜ್ ಅವ್ರನ್ನ ಮತ್ತೆ ಪಡ್ಕೊಳ್ಬೋದಾ ಅಂತ ಒಂದ್ಸರಿ ಅನಿಸುತ್ತೆ. ಅವ್ರನ್ನ ಬಿಟ್ಟಿರ್ಬೇಕಲ್ಲ ಅನ್ನೋ ಚಿಂತೆ ಒಂದು ಕಡೆ. ಇಂಥ ಟೈಮ್ನಲ್ಲಿ ನಾನು ಒಬ್ಬಳೇ ಆ ಮನೆಗೆ ಹೋದ್ರೆ ಅತ್ತೆ ನನ್ನನ್ನಂತೂ ಸುಮ್ಮನೆ ಬಿರೋಲ್ಲ. ನನ್ನನ್ನಂತೂ ಬೈಕ್ ಬಂದಂಗೆ ಬೈತಾರೆ. ಒಬ್ಬಳೇ ಹೋಗಿ ನಾನು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಅವ್ರು ನನಗೆ ಅವಮಾನ ಮಾಡ್ತಾರೆ. ಮಾತಾಡಿ ನನಗೂ ಕೋಪ ಬರೋ ಹಾಗೆ ಮಾಡ್ತಾರೆ. ಕೋಪ ಬಂದು ನಾನು ಅವ್ರನ್ನ ಮತ್ತೆ ಬೈದ್ಬಿಟ್ರೆ ಹಾಗಂತ ಭಯ ಆಗ್ತಿದೆ ಕಣೆ ಅಂತಿರೋವಾಗ, ಮತ್ತೆ ಬೈದು ಏನೇ ಆಗಬೇಕಾಗಿದೆ? ಪೂಜಾ ಹಾಗಂತಿರೋವಾಗ, ಇಲ್ಲ ಕಣೆ,
ಅಲ್ಲಿ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಾದರೂ ಒಬ್ರು ಇರಲೇಬೇಕು. ಅದು ಒಳ್ಳೇದು ಅಂತ ನನಗನ್ನಿಸ್ತಿದೆ. ನೀನೇನು ಬಿಟ್ಟರೆ ನನಗೆ ಬೇರೆ ಯಾರು ಇದ್ದಾರೆ? ನೀನು ನನ್ನ ಜೊತೆ ಬಂದರೆ ನನ್ನ ಮನಸ್ಸಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ಪ್ಲೀಸ್ ಪೂಜಾ, ನನಗೋಸ್ಕರ ಬಾ ಅಂತಾಳೆ ರೋಹಿಣಿ. ಪೂಜಾ ಅವಳು ಭಯ ಪಡ್ತಿದ್ದಾಳಲ್ಲ, ನೀನು ಸ್ವಲ್ಪ ಅವಳ ಜೊತೆ ಹೋಗ್ಬಮ್ಮ. ಅವಳು ಒಬ್ಬಳೇ ಹೋಗೋದು ನನಗೂ ಸರಿ ಅನ್ನಿಸ್ತಿಲ್ಲ. ಪ್ರಮೀಳಾ ಹಾಗಂತಿರೋವಾಗ ಸರಿ ಕಣೆ, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ನಾನು ಕೂಡ ನಿನ್ನ ಜೊತೆ ಬರ್ತೀನಿ. ಆದರೆ ಒಂದು ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದೀಯಾ. ಅಲ್ಲಿ ಯಾವ ಪ್ರಾಬ್ಲಮ್ಮು ಬರದೇ ಇರೋ ಹಾಗೆ ನೀನು ನೋಡ್ಕೋಬೇಕು. ಅವ್ರು ಏನೇ ಮಾತಾಡಲಿ ನೀನು ಸೈಲೆಂಟಾಗಿ ಇದ್ಬಿಡು. ಅವ್ರ ಜೊತೆ ನಾನು ಮಾತಾಡ್ತೀನಿ, ಸರಿನಾ? ನೀನೇನಕ್ಕೂ ಭಯ ಪಡಬೇಡ, ನಾನು ನಿನ್ನ ಜೊತೆನಲ್ಲೇ ಇರ್ತೀನಿ ಅಂತಾಳೆ ಪೂಜಾ. ತುಂಬ ಥ್ಯಾಂಕ್ಸ್ ಪೂಜಾ ಅಂತಾಳೆ ರೋಹಿಣಿ. ಪೂಜಾ, ನಾನು ಅವ್ರ ಜೊತೆ ಹೋಗೋಣ ಅಂದ್ಕೊಂಡೆ ಅಂತಾರೆ ಪ್ರಮೀಳಾ. ಅಮ್ಮ, ನೀನೇನಾದರೂ ಬಂದರೆ ಅಲ್ಲಿ ನಿನ್ಗಿನ್ನೂ ಅವಮಾನ ಆಗುತ್ತೆ. ನನ್ನಿಂದ ನಿನ್ಗೆ ಅವಮಾನ ಆಗೋದು ಬೇಡ, ನೀನು ಮನೆಯಲ್ಲೇ ಇರು ಅಂತಾಳೆ ರೋಹಿಣಿ. ಸರಿ ಕಣೆ, ಎಲ್ಲನೂ ಮುಗಿಸ್ಕೊಂಡ್ವಾ, ಅಲ್ಲಿ ಮತ್ತೆ ಯಾವ ಸಮಸ್ಯೆನೂ ಮಾಡ್ಕೋಬೇಡ ಅಂತಾರೆ ಪ್ರಮೀಳಾ. ನಾನು ಜೊತೆನಲ್ಲೇ ಇರ್ತೀನಲ್ವೇನಮ್ಮ, ರೋಹಿಣಿಗೆ ಏನೂ ಆಗಲ್ಲ, ನೀವು ಭಯ ಪಡಬೇಡಿ ಅಂತಾಳೆ ಪೂಜಾ. ನೀನು ಬಾ ರೋಹಿಣಿ, ನಾವು ಹೋಗೋಣ ಅಂತಾಳೆ ಪೂಜಾ. ನಾನು ಇನ್ನು ಬರ್ತೀನಿ ಅಂತ ಮನೋಜ್ ಮನೆಗೆ ಇಬ್ರು ಹೊರಡ್ತಾರೆ. ಈ ಕಡೆ ಶಾಂತಿ ಹಣೆಗೆ ವಿಭೂತಿ ಹಚ್ಕೊಂಡು ವಿಚಿತ್ರವಾಗಿ ದೇವ್ರುಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ವಿಭೂತಿನ ಕೈಯಲ್ಲಿ ಹಿಡ್ಕೊಂಡು ಆಚೆ ಬರ್ತಾಳೆ. ಎಲ್ಲೂ ನೋಡಿ ಮನೋಜ್ ಅಂತ ಕೂಗ್ತಾಳೆ. ಅವನ ಹಣೆಗೆ ವಿಭೂತಿ ಹಚ್ಚಿ ಬಾಗ್ಲ ಹತ್ರ ಹೋಗಿ ಬಗ್ ನೋಡ್ತಾಳೆ. ಬರ್ತೀನಿ ಅಂತ ಹೇಳಿದ್ದಲ್ಲ, ಇನ್ನೂ ಕಾಣ್ತಾನೆ ಇಲ್ಲ. ಲೇ, ಆ ಪಾರ್ಲರ್ ನೋಡು, ಬರ್ತಾಳಾ ಇಲ್ಲ ತಪ್ಪಿಸ್ಕೋತಾಳ? ಅವಳಾಗಂತಿರೋವಾಗ ಬರ್ತೀನಿ ಅಂತ ಹೇಳಿದಾಳಮ್ಮ ಅಂತಾನೆ ಮನೋಜ. ಅವಳು ಹೇಳಿರೋದನ್ನೆಲ್ಲನೂ ನಂಬಕ್ಕಾಗಲ್ವೋ? ನೀನು ದುಡ್ಡನ್ನ ರೆಡಿ ಮಾಡೋಕ್ಕಾಗಲ್ಲ ಅನ್ನೋ ಧೈರ್ಯದ ಮೇಲೆ ನಿನ್ನ ಹತ್ರ ಸುಳ್ಳು ಹೇಳಿದಾಳೆ. ಇಲ್ಲಿಗೆ ಬಂದರೂ ಮಾತು ಬದಲಾಯಿಸ್ಬಿಟ್ರೆ ಈಗ ಅವಳಿಗೆ ಫೋನ್ ಮಾಡಿ ಬರ್ತಾಳೆ ಇಲ್ವಾ ಅಂತ ಕೇಳು. ಬಂದಿದ್ದ ತಕ್ಷಣ ಏನು ಮಾತಾಡದೆ ದುಡ್ಡು ಕೊಟ್ಟು ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಅವಳನ್ನು ಇಲ್ಲಿಂದ ಕಳಿಸ್ತಾ ಇರಬೇಕು. ಎಲ್ಲಿದ್ದಾಳೆ ಕೇಳು ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಹೇ ಶಾಂತಿ, ಅವಳನ್ನೇ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಳಲ್ವಾ, ಮತ್ತಿನ್ನೇನು ನಿನ್ನ ಪ್ರಾಬ್ಲಮ್ಮು? ಸ್ವಲ್ಪ ತಾಳ್ಮೆಯಿಂದ ಇರುವಂತಾರೆ. ಹಾಗಲ್ಲ ರೀ, ಕೊನೆಗಳಿಗೆಲ್ಲಿ ಅವಳು ಆಗಲ್ಲ ಅಂತ ಹೇಳ್ಬಿಟ್ರೆ? ಶಾಂತಿ ಹಾಗಂತಿರುವಾಗ, ಅತ್ತೆ ನಿಮ್ಮನ್ನೇ ನೇರವಾಗಿ ಕರೆದು ಹೇಳಿದಾರಲ್ಲ, ಅವ್ರ ಡಿಸಿಷನ್ ಪ್ರಕಾರ ಅವ್ರು ಹಾಗೇನೆ ಮಾಡ್ತಾರೆ ಹಾಗಂತ ಶ್ರುತಿ ಹೇಳ್ತಿರೋವಾಗ ರಂಗನಾಥ್ ಅವರು, ಒಂದು ಮದುವೆ ನಡೀತಿರ್ಬೇಕಾದ್ರೆ ಎಲ್ಲ ಸಂತೋಷದಲ್ಲಿರ್ತೀವಿ ಅಂತ ಮದುವೆ ಮುತ್ತೋಗ್ತಿದೆ ಅಂದರೆ ಕಷ್ಟ ಆಗಲ್ವೇನೆ? ಅದೇ ಸ್ಥಿತಿನಲ್ಲಿ ಆ ಹುಡುಗಿನೂ ಇರ್ತಾಳೆ. ಪಾಪ ಅವಳು ಬಂದಿದ ತಕ್ಷಣ ನೀನೇನು ಬೈಯಕ್ಕೆ ಹೋಗ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ತಾಳ್ಮೆಯಿಂದ ಮಾತಾಡು. ಅವ್ರಾಗಂತಿರೋವಾಗ ಶಾಂತಿ ಎಂದ್ರಿ, ಇಷ್ಟು ದಿನ ಅವಳು ನಮ್ಮನ್ನ ಕೋರ್ಟ್ಗೂ ಮನೆಗೂ ಅಲ್ಲಾಡ್ಸಿದ್ದಾಳೆ, ಈಗ ದುಡ್ಡಿಗೋಸ್ಕರ ಹೇಗೆ ಒಪ್ಕೊಬಿಟ್ಲು ನೋಡಿದ್ರ? ಅವಳು ನೀನು ಸಾಧಾರಣದವಳು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಂತಾಳೆ. ಆಗ ರವಿ, ಅಮ್ಮ ಮೊದಲು ಅವ್ರು ಬರಲಿ, ಇನ್ನು ಲಾಯರೇ ಬಂದಿಲ್ವಲ್ಲ ಅಂತಾನೆ. ಅವ್ರು ಬಂದ್ಬಿಡ್ತಾರೆ ಕಣೋ, ನನಗೆ ಇವಳ ಮೇಲೆ ಡೌಟು. ಈಗಲೂ ನೋಡು, ಬೇಕು ಅಂತಾನೆ ನಮ್ಮನ್ನೆಲ್ಲ ವೆಯ್ಟ್ ಮಾಡಿಸ್ತಿದ್ದಾಳೆ, ದೊಡ್ಡದಾಗಿ ಏನೋ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಬರಲಿ ಅವಳು, ಬಾಗ್ಲ ನಿಲ್ಲಿಸಿ ಅವಳು ಮರ್ಯಾದೆ ತೆಗಿತೀನಿ. ಶಾಂತಿ ಹಾಗಂತಿರೋವಾಗ ಲಾಯರ್ ಕೃಷ್ಣ ಬರ್ತಾರೆ. ಏನು ಶಾಂತಿ ಅವರೇ ಹೀಗೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ ಮೇಡಮ್, ನಿಮ್ಮನ್ನು ನಾನು ಹಾಗಂದ್ಲಿಲ್ಲ, ಆ ರೋಹಿಣಿ ಬಗ್ಗೆ ಹೇಳ್ತಿರೋದು. ನೀವು ಒಳಗೆ ಬನ್ನಿ ಅಂತ ಹೇಳ್ತಾರೆ. ಸೂರ್ಯ ಬಂದು ನಮಸ್ಕಾರ ಹೇಳ್ತಾನೆ. ಇನ್ನು ನಿಮಗೆ ಆ ರೋಹಿಣಿ ಮೇಲೆ ಕೋಪ ಹೋಗಿಲ್ವಾ? ಅವಳಿಗೆ ಡಿವೋರ್ಸ್ ಕೊಟ್ಕೊಂಡಿದ್ದಾಳಲ್ಲ ಅಂತ ಹೇಳ್ತಾರೆ. ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ರಂಗನಾಥ್ ಅವರು ನಮಸ್ಕಾರ ಹೇಳ್ತಾರೆ. ಮೇಡಮ್, ನೀವೇ ಬಂದ್ಬಿಟ್ಟಿದ್ದೀರಾ, ಇನ್ನು ಅವಳು ಕಾಣ್ತಾನೆ ಇಲ್ಲ ನೋಡಿ. ಶಾಂತಿ ಹಾಗಂತಿರುವಾಗ, ಬರ್ಲಿ ಬಿಡಿ ಶಾಂತಿ, ಇನ್ನೂ ಟೈಮ್ ಇದೆಯಲ್ಲ ಅಂತಾರೆ ಲಾಯರ್. ಇಲ್ಲ, ಅವಳು ಬೇಕು ಅಂತಾನೆ ನಮ್ಮನ್ನ ವೆಯ್ಟ್ ಮಾಡಿಸ್ತಿದ್ದಾಳೆ. ಅವಳು ನಾನು ನಂಬೋಕ್ಕಾಗಲ್ಲ, ಒಂದೊಂದು ಕ್ಷಣನೂ ಒಂದೊಂದು ಥರ ನಡ್ಕೋತಾಳೆ. ಹಾಗನ್ಕೊಂಡು ಶಾಂತಿ ತಿರುಗಿ ನೋಡ್ತಿರೋವಾಗ, ಸಕ್ಕರೆ ಅವಾಗ ತಿರುಗಿ ನೋಡ್ತಾ ಇರಬೇಡಿ, ಕತ್ತು ಉಳುಕ್ಬಿಡುತ್ತೆ. ಪಾರ್ಲರಮ್ಮ ಬರೋ ಟೈಮ್ಗೆ ಸರಿಯಾಗಿ ಬರ್ತಾರೆ ಹಾಗಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶ್ರುತಿ ಮೀನಾಮರಿ ಅತ್ತೆ ಅರ್ಜೆಂಟ್ ಮಾಡ್ತಿರೋದು ನೋಡಿದ್ರೆ ಈಗಾಗಲೇ ಹುಡುಗಿನ ನೋಡಿದ್ದಾರೆ ಅನಿಸ್ತಿದೆ. ಈ ಮನೆಯಲ್ಲಿ ರೋಹಿಣಿ ಥರನೇ ಅತ್ತೆನೂ ಸುಳ್ಳು ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಂತಾಳೆ. ಸುಮ್ಮನಿರಿ ಶ್ರುತಿ, ಕೇಳಿಸ್ಬಿಡುತ್ತೆ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ರೋಹಿಣಿ ಮತ್ತೆ ಪೂಜಾ ಮನೆ ಹತ್ರ ಬರ್ತಾರೆ. ರೋಹಿಣಿ ಬಾಗ್ಲ ನಿಂತ್ಕೊಂಡು ಮನೇನ ನೋಡ್ತಿರೋವಾಗ, ಏನೇ ಹೀಗೆ ನೋಡ್ತಾ ನಿಂತಿದ್ಯಾ, ಬಾ ಒಳಗೋಗೋಣ ಅಂತಾಳೆ ಪೂಜಾ. ಮೊದಲನೇ ಸರಿ ಈ ಮನೆಗೆ ಬಂದಾಗ ನನ್ನ ಲೈಫ್ ಇಲ್ಲಿ ಸಂತೋಷವಾಗಿರುತ್ತೆ ಅಂತ ಅಂದ್ಕೊಂಡೆ. ಈ ಮನೆಗೆ ಮತ್ತೆ ಬರಬೇಕು ಅಂತ ಎಷ್ಟೊಂದೆಲ್ಲ ಹೋರಾಡಿದೆ ನಾನು, ಆದರೆ ಇದೇ ಕೊನೆ ಬಾರಿ ನಾನು ಈ ಮನೆಗೆ ಹೋಗ್ತಿರೋದು ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ರೋಹಿಣಿ ಹೇಳ್ತಿರೋವಾಗ, ಇನ್ಮೇಲೆ ಈ ಥರ ಯೋಚನೆ ಮಾಡಿ ಏನಾಗಬೇಕಿದೆ, ಬಾ ಬಂದ್ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಪೂಜಾ ಅವಳು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ರೋಹಿಣಿ ಫೀಲ್ ಮಾಡ್ಕೋತಾ ಬರ್ತಾ ಇರ್ತಾಳೆ. ಮೊದಲು ಪೂಜಾ ಮನೆ ಬಾಗ್ಲಿಗೆ ಬರ್ತಾಳೆ. ಬಾ ಪೂಜಾ, ಬರ್ತೀನಿ ಅಂತ ಹೇಳಲೇ ಇಲ್ಲ ಅಂತಾಳೆ ಮೀನಾ. ಏನು ಸೌಂಡ್ ಪಾರ್ಟಿ, ನೀನು ಮಾತ್ರ ಬಂದಿದ್ಯಾ, ಸಂತೋಷ್ ಬರ್ಲಿಲ್ವಾ ಅಂತ ಸೂರ್ಯ. ಆಗ ರೋಹಿಣಿ ಅಲ್ಲಿಗೆ ಬರ್ತಾಳೆ. ರೋಹಿಣಿ ಮನೋಜ್ನ ನೋಡ್ತಾ ಇರ್ತಾಳೆ. ಮನೋಜ್ ಕೂಡ ರೋಹಿಣಿನ ನೋಡ್ತಾ ಇರ್ತಾನೆ. ಒಳಗ್ ಬಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೇಗಿದ್ದೀರಮ್ಮ ಅಂತ ಕೇಳ್ತಾಳೆ. ಚೆನ್ನಾಗಿದ್ದೀನಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ರೋಹಿಣಿ ನನ್ನ ಜೊತೆ ಎಲ್ಲಾನು ಹೇಳಿದಾಳೆ, ನನ್ನನ್ನು ಜೊತೆಲಿ ಬಾ ಅಂತ ಹೇಳಿದ್ಲು, ಅದಕ್ಕೆ ಬಂದೆ ಅಂತ ಹೇಳ್ತಿರೋವಾಗ, ಇನ್ನು ಇವಳ ಜೊತೆನೆ ಸುತ್ತಿದೀಯಾ ಅಂತಾಳೆ ಶಾಂತಿ. ಅದೇನೇ ಇದ್ರು ಇವಳು ನನ್ನ ಫ್ರೆಂಡ್ ಆಂಟಿ, ಇವಳು ಎಲ್ಲಾನು ಒಪ್ಕೊಂಡು ಬಂದಿದ್ದಾಳಲ್ಲ. ಪೂಜಾ ಹಾಗಂತಿರೋವಾಗ, ನೀರು ತಗೊಂಡ್ ಬಲ್ಲ ಅಂತಾಳೆ ಮೀನಾ. ಆಗ ಶಾಂತಿ, ಯಾಕೆ ಅವಳಿಗೆ ಆರತಿ ಮಾಡೋದು ಬೇಡವಾ? ಅವಳೇನು ಇಲ್ಲಿ ಬಾಳಕ ಬಂದಿದ್ದಾಳೆ? ನನ್ನ ಮಗನ ನೆಮ್ಮದಿ ಹಾಳು ಮಾಡಿದವಳು ಇವಳು ಹುಚ್ಚಾಟದಿಂದನೇ ನನ್ನ ಮಗನ ಜೀವನ ಇಂಥ ಸ್ಥಿತಿಗೆ ಬಂದಿರೋದು. ಈಗ 5 ಲಕ್ಷಕ್ಕೆ ಆಸೆ ಪಟ್ಟು ಬಂದು ನಿಂತಿರೋದು ನೋಡು. ಏನೇ ಇಷ್ಟು ದಿನ ಇದಕ್ಕೋಸ್ಕರನೇ ಕಾಯ್ತಿದ್ಯಾ?
ದುಡ್ಡು ಬೇಕು ಅಂತ ಹೇಳಿದರೆ ಯಾವತ್ತೋ ಆ ದುಡ್ಡನ್ನ ನಿನ್ನ ಮುಖದ ಮೇಲೆ ಬಿಸಾಕ್ತಿದ್ವಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ ನಾನು ದುಡ್ಡಿಗೋಸ್ಕರ ಬಂದಿಲ್ಲ ಅಂತಾಳೆ. ರೋಹಿಣಿ ಆಗಂತಿರುವಾಗ ಮನೋಜ್ಗೆ ಶಾಕ್ ಹೊಡೆದಂಗೆ ಆಗುತ್ತೆ. ಓ ಹಾಗಾದ್ರೆ ದುಡ್ಡು ಬೇಡವಾ, ಒಳ್ಳೇದೇ ಆಯಿತು ಬಿಡು, ಸೈನ್ ಮಾಡಿಬಿಟ್ಟು ಇಲ್ಲಿಂದ ತೊಲಗು ಮೇಡಮ್, ಅವಳ ಹತ್ರ ಪೇಪರ್ ಕೊಡಿ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಹೇ ಶಾಂತಿ, ಏನು ಮಾಡಬೇಡ ಅಂತ ಹೇಳ್ತೀನೋ ಅದನ್ನೇ ಅಲ್ವಾ ನೀನು ಮೊದಲು ಮಾಡೋದು, ಹೀಗೆಲ್ಲ ಮಾತಾಡಬೇಡ ಅಂತ ಆಗಲೇ ಹೇಳ್ದೆ ತಾನೆ ನಿನಗೆ, ಬಾ ಈ ಕಡೆ ಕೂತ್ಕೊ ಅಂತಾರೆ ರಂಗನಾಥ್ ಅವರು. ಸಕ್ಕರೆ ಎಲ್ಲಪ್ಪ ನೀನು ಹೇಳೋದನ್ನ ಕೇಳ್ತಾರೆ ಹಾಗಂತ ಸೂರ್ಯ ಹೇಳ್ತಾನೆ. ಶಾಂತಿ ಹೋಗಿ ರಂಗನಾಥ್ ಅವ್ರ ಪಕ್ಕ ಕೂತ್ಕೋತಾಳೆ. ಆಂಟಿ, ನಿಮ್ಮ ಕೋಪ ಎಲ್ಲ ಸರಿಯಾಗೇ ಇದೆ, ಆದರೆ ರೋಹಿಣಿನೇ ಈ ಡಿವೋರ್ಸ್ಗೆ ಒಪ್ಕೊಂಡಿದ್ದಾಳಲ್ಲ, ಇನ್ಮೇಲೆ ಮನೋಜ್ ಅವ್ರಿಗೆ ಕಷ್ಟ ಕೊಡಬಾರ್ದು ಅಂತ ಈ ಥರ ಮಾಡ್ತಿದ್ದಾಳೆ. ಎಲ್ಲ ಸ್ಮೂತಾಗಿ ಮುಗಿಯೋ ಟೈಮ್ನಲ್ಲಿ ಯಾಕೆ ಈ ಥರ ಇವಳನ್ನ ಬೈತಿದ್ದೀರಾ, ಯಾಕೆ ಈ ಥರ ಅವಮಾನ ಮಾಡ್ತಿದ್ದೀರಾ, ಇದೆಲ್ಲ ಸರಿ ಇಲ್ಲ. ಪೂಜೆ ಹಾಗಂತಿರೋವಾಗ ಏನು ಸರಿ ಇಲ್ಲ, ಇವಳು ಮಾಡ್ತಿರೋದೆಲ್ಲ ಸರಿಯಾಗಿದೆಯಾ, ಇವಳಿಂದಾಗಿ ನನ್ನ ಮಗನ ಮನಸ್ಸು ಎಷ್ಟೊಂದೆಲ್ಲ ನೊಂದೋಗಿದೆ ಹಾಗಂತ ಶಾಂತಿ ಗೂಗಾಡ್ತಿರೋವಾಗ ಸಕ್ಕರೆ ನೊಂದು ಬೆಂದು ಎಲ್ಲ ಆರೋಯ್ತು ಆಗಲೇ, ಮತ್ತೆ ಅದನ್ನೇ ಯಾಕೆ ಹೇಳ್ತಿದ್ದೀರಾ ಹಾಗಂತ ಸೂರ್ಯ ಹೇಳ್ತಾನೆ. ಅಮ್ಮ ಅವ್ರು ಸೈನ್ ಮಾಡಿಬಿಟ್ಟು ಹೋಗಕ್ಕೆ ಬಂದಿದ್ದಾರೆ ತಾನೆ, ಅದನ್ನು ಮಾಡಿಬಿಟ್ಟು ಹೋಗ್ಲಿ ಬಿಡು, ಮತ್ತಿನ್ನೇನಮ್ಮ ನಿಂದು ಈಗ್ಲೂ ಅಂತಾನೆ ರವಿ. ಅತ್ತೆ ಎಲ್ಲ ಒಂದು ನಿರ್ಧಾರಕ್ಕೆ ಬರ್ತಿದೆ, ಯಾರಿಗೂ ಸಂಕಟ ಆಗದೆ ಇರೋ ಹಾಗೆ, ಇದೆಲ್ಲ ಮುಗಿಲಿ ಬಿಡಿ ಅಂತ ಮೀನಾ ಹೇಳ್ತಾಳೆ. ಅಮ್ಮ ನಾನು ಹೋಗಿ ದುಡ್ಡು ತೊಗೊಂಡು ಬರ್ತೀನಿ ಅಂತ ಮನೋಜ ಹೇಳ್ತಾನೆ. ಹೋಗು ಬೇಗ ತಗೊಂಡ್ವಾ ಅಂತಾಳೆ ಶಾಂತಿ. ರೋಹಿಣಿ, ನೀನು ನಿರ್ಧಾರ ಮಾಡಿರೋದು ಸರಿಯಾಗಿದೆ ಅಮ್ಮ, 6 ತಿಂಗಳಾದ್ಮೇಲೂ ಡೈವರ್ಸ್ ಸಿಗಲಿಲ್ಲ ಅಂದಿದ್ರೆ ಮತ್ತೆ ಕೋರ್ಟ್ಗೆ 7 ವರ್ಷ ತಿರುಗಾಡಬೇಕಾಗಿತ್ತು. ಹೇಳಬೇಕು ಅಂದರೆ ನೀನೀಗ ನಿರ್ಧಾರ ತಗೊಂಡಿದ್ಯಲ್ಲ ಅದು ನಿಮ್ಮಿಬ್ರಿಗೂ ಒಳ್ಳೇದೇನೆ, ನಿಮ್ಮ ಲೈಫ್ನ ನೀವು ನೋಡ್ಕೋಬೋದು ಅಂತಾರೆ ಲಾಯರ್ ಕೃಷ್ಣ. ಆಗ ಶಾಂತಿ, ಮೇಡಮ್ ಆದಷ್ಟು ಬೇಗ ಅವಳಿಂದ ಸೈನ್ ತಗೊಂಡು ಇಲ್ಲಿಂದ ಕಳಿಸಿ ಅಂತಾಳೆ. ಆಗ ರಂಗನಾಥ್ ಅವರು, ಅವ್ರು ಕೆಲಸ ಮಾಡೋದು ಅವ್ರಿಗೆ ಚೆನ್ನಾಗೇ ಗೊತ್ತಿದೆ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಅಂತಾರೆ. ಬಾ ರೋಹಿಣಿ ಇಲ್ಲಿ ಕೂತ್ಕೊ ಅಂತಿರೋವಾಗ ಅವಳಿಗೇನು ಮೇಡಮ್ ಮರ್ಯಾದೆ ಕೊಡೋದು, ಅಲ್ಲೇ ನಿಂತಿರ್ಲಿ ಬಿಡಿ ಅಂತಾಳೆ ಶಾಂತಿ. ಆಗ ಕೃಷ್ಣ, ನೀವು ಸುಮ್ಮನೆ ಇರೋಕ್ಕಾಗಲ್ವಾ, ಅವ್ರಾಗಂತಿರೋವಾಗ ರೋಹಿಣಿ ಬಾಮ ಕೂತ್ಕೋ ಅಂತ ಹೇಳ್ತಾರೆ ರಂಗನಾಥ್ ಅವರು. ರೋಹಿಣಿ ಬಂದು ಲಾಯರ್ ಪಕ್ಕದಲ್ಲಿ ಕೂತ್ಕೋತಾಳೆ. ಮೇಡಮ್ ದುಡ್ಡು ಇಲ್ಲಿದೆ ಅಂತ ಮನೋಜ ಬ್ಯಾಗ್ ತಂದಿಡ್ತಾನೆ. ರೋಹಿಣಿ, ನೀನು ಕೇಳಿದಷ್ಟು ದುಡ್ಡು 5 ಲಕ್ಷ ಇದರಲ್ಲಿದೆ. ಕೃಷ್ಣ ಹಾಗಂತಿರೋವಾಗ, ಈ ದುಡ್ಡನ್ನ ನಾನು ಡಿವೋರ್ಸ್ ಕೊಡೋಕ್ಕೋಸ್ಕರ ಕೇಳ್ತಿಲ್ಲ, ಇದು ಮನೋಜ್ ಅವರು ಜೈಲ್ಗೆ ಹೋಗಿರ್ಬೇಕಾದ್ರೆ ನಾನು ಕೊಟ್ಟಿರೋ ದುಡ್ಡು ಇದು, ಈಗ ನನಗೆ ಈ ದುಡ್ಡಿನ ಅವಶ್ಯಕತೆ ಇರೋದ್ರಿಂದನೇ ನಾನು ಕೇಳಿದ್ದು, ಇಲ್ಲಾಂದರೆ ನಾನು ಇದನ್ನು ಕೇಳ್ತಿರ್ಲಿಲ್ಲ, ಮನೋಜ್ ಅವರು ಸಂತೋಷವಾಗಿರೋದೇ ನನಗೆ ಮುಖ್ಯ ಅಂತಾಳೆ ರೋಹಿಣಿ. ಆಗ ಶಾಂತಿ ಸುಮ್ಮನೆ ಇರ್ದೇನೆ, ಶ್ರುತಿ ನೀನು ಧಾರಾವಾಹಿ ಸಿನಿಮಾಗಳಿಗೆಲ್ಲ ಡಬ್ಬಿಂಗ್ ಮಾಡ್ತೀಯಲ್ಲಮ್ಮ, ಅಲ್ಲಿ ನಿನಗೆ ಆ್ಯಕ್ಟ್ ಮಾಡೋರು ಯಾರಾದರೂ ಗೊತ್ತಿದ್ರೆ ಇವಳಿಗೂ ಕೂಡ ಒಂದು ಚಾನ್ಸ್ ಕೊಡಿಸ್ಬಿಡು, ದೊಡ್ಡ ಆ್ಯಕ್ಟರ್ ಆಗಿಬಿಡ್ತಾಳೆ ಅಂತಾಳೆ ಶಾಂತಿ. ಆಗ ಶ್ರುತಿ, ನಿಮಗೆ ಪ್ರೀತಿಯಿಂದ ಅತ್ತೆ ಇರ್ತಾರಲ್ಲ ಅವ್ರ ಥರ ಆ್ಯಕ್ಟ್ ಮಾಡೋಕ್ಕೆ ಆ್ಯಕ್ಟಿಂಗ್ ಚಾನ್ಸ್ ಕೊಡಿಸ್ಲಾ ಅಂತಾಳೆ. ಸೋಂಪಾಪುಡಿ ಚೆನ್ನಾಗಿ ಹೇಳಿದ್ಲು ಅಂತ ಸೂರ್ಯ ಹೇಳ್ತಾನೆ. ಸುಮ್ಮನಿರಿ ಅಂತಾಳೆ ಮೀನಾ. ಶಾಂತಿ ಏನು ಮಾತಾಡದೆ ಸುಮ್ಮನೆ ಕೂತ್ಕೋತಾಳೆ. ರೋಹಿಣಿ, ಮ್ಯೂಚುವಲ್ ಡೈವರ್ಸ್ ಕೊಡೋಕ್ಕೆ ನಿನಗೆ ಒಪ್ಪಿಗೆ ಇದೆ ಅಂತ ಇದರಲ್ಲಿ ಬರ್ದಿದೆ, ಇದನ್ನ ಓದ್ಕೊಂಡು ಸರಿಯಾಗಿದೆಯಾ ಅಂತ ನೋಡಿ ಸೈನ್ ಮಾಡು ಅಂತ ಕೃಷ್ಣ ರೋಹಿಣಿ ಕೈಗೆ ಪೇಪರ್ ಕೊಡ್ತಾರೆ. ಇನ್ಮೇಲೆ ಓದಿ ಏನಾಗಬೇಕಾಗಿದೆ ಮೇಡಮ್, ಎಲ್ಲ ಮುಗಿತಾಳೆ ಅಂತ ರೋಹಿಣಿ ಹೇಳ್ತಿರೋವಾಗ, ಕೊಡಿ ಮೇಡಮ್ ಅಂತ ಹೇಳಿ ಪೂಜಾ ಪೇಪರ್ನ ಇಸ್ಕೋತಾಳೆ. ಅವಳೆಲ್ಲಾನು ನೋಡಿ ಓದಿ ಸರಿಯಾಗಿದೆ ರೋಹಿಣಿ ಸೈನ್ ಮಾಡು ಅಂತ ಹೇಳ್ತಾಳೆ. ಈ ಕಡೆ ಮೀನಾ, ಏನ್ರಿ ರೋಹಿಣಿಯನ್ನು ನೋಡ್ತಿದ್ರೆ ಪಾಪ ಅನಿಸ್ತಿದೆ ಅಂತಾಳೆ. ಈಗ ಯಾಕೆ ನಿನಗೆ ಪಾಪ ಅನಿಸ್ತಿದೆ ಅಂತಾನೆ ಸೂರ್ಯ. ಆಗಲ್ಲ ರೀ, ಏನೇ ಇದ್ರೂ ಗಂಡ ಹೆಂಡತಿ ದೂರ ಆಗ್ಬಾರ್ದಲ್ವಾ ಅಂತಾಳೆ. ಅದನ್ನೆಲ್ಲ ಗಂಡನ ಏಮಾಸಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು ಹಾಗಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶ್ರುತಿ ಕೂಡ, ರವಿ ಮನೋಜ್ ಅವರು ರೋಹಿಣಿಗೆ ಒಂದು ಚಾನ್ಸ್ ಕೊಡಬೇಕಿತ್ತು ಅಂತಾಳೆ. ಯಾಕೆ ಸುಳ್ಳು ಹೇಳಕ್ಕ ಅಂತಾನೆ ರವಿ. ಪಾಪ ಅನ್ನಿಸ್ತಿದೆ ಕಣೋ ಅಂತಿರೋವಾಗ, ಅವನ ಜೊತೆ ಬಾಳಲ್ಲ ಅಂತಿರೋವಾಗ ಏನು ಮಾಡೋಕ್ಕಾಗುತ್ತೆ ಅಂತಾನೆ ರವಿ. ನಾವೆಲ್ಲನೂ ಕರೆಕ್ಟಾಗಿ ಮಾಡಿರ್ತೀವಿ, ಇವಳೇನೆ ರಾಂಗ್ ಆಗಿ ಎಲ್ಲನೂ ಮಾಡೋದು ಅಂತಾಳೆ ಶಾಂತಿ. ತಗೊಳ್ಳಿ ಮೇಡಮ್ ಅಂತ ಪೂಜಾ ಪೇಪರ್ನ ಕೊಡ್ತಾಳೆ. ರೋಹಿಣಿ, ಇದ್ರಲ್ಲಿ ಸೈನ್ ಮಾಡಿ ನೀನು ದುಡ್ಡು ತಗೊಳಮ್ಮ, ಇದನ್ನು ನಾನು ಕೋರ್ಟ್ನಲ್ಲಿ ಫೈಲ್ ಮಾಡ್ತೀನಿ, ಒಂದಿನ ನೀವಿಬ್ರು ಕೋರ್ಟಿಗೆ ಬರಬೇಕಾಗುತ್ತೆ, ಅಲ್ಲಿ ನಿಮ್ಮಿಬ್ರಿಗೂ ಡೈವರ್ಸ್ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ ಕೃಷ್ಣ. ಸರಿ ಮೇಡಮ್, ಮನೋಜ್ ಅವರು ನಾನು ಸೇರಿ ಬಾಳ್ಬೇಕು ಅಂತ ಆಸೆಪಟ್ಟೆ, ಮನೋಜ್ ಅವ್ರಿಗೆ ನಾನು ಅವ್ರ ಜೊತೆ ಇರೋದು ಈಗಲೂ ಕೂಡ ಇಷ್ಟ ಇಲ್ಲ, ಆದರೆ ಮನೋಜ್ ಅವರು ಇದರಿಂದ ಸಂತೋಷವಾಗಿರ್ತಾರೆ ಅನ್ನೋದಿದ್ರೆ ನಾನು ಈ ಕೆಲಸನ ಮಾಡ್ತೀನಿ ಅಂತಾಳೆ. ಕೋರ್ಟಿಗೆ ನಾನು ಯಾವಾಗ ಬೇಕಾದರೂ ಬರ್ತೀನಿ ಅಂತಾಳೆ. ಆಗ ಶಾಂತಿ, ಮೇಡಮ್ ಇವಳು ಸೈನ್ ಮಾಡಬೇಕಾಗುತ್ತೆ ಅಂತ ಎಲ್ಲರೂ ಮನಸ್ಸು ಬದಲಾಗೋ ಹಾಗೆ ಮಾತಾಡ್ತಾ ಕೂತಿದ್ದಾಳೆ, ಇವಳು ನಾಟಕ ನೋಡೋಕೆ ಇಲ್ಲಿ ಯಾರು ಕೂತಿಲ್ಲ, ಸೈನ್ ಮಾಡಿ ದುಡ್ಡು ತೊಗೊಂಡು ಹೋಗೋಕೆ ಹೇಳಿ ಅಂತಾಳೆ. ಆಗ ರಂಗನಾಥ್ ಅವರು, ಏ ಶಾಂತಿ ನೀನು ಅನ್ಕೊಂಡಾಗ ಆಗ್ತಿದೆಯಲ್ಲ, ಮತ್ತಿನ್ನೇನು, ಇಲ್ಲಿ ನೋಡಮ್ಮ, ನೀನನ್ನ ಈ ಮನೆ ಸೊಸೆಯಾಗಿ ಇವಳನ್ನೇ ಕರ್ಕೊಂಡು ಬಂದಿದ್ದು, ಮನೋಜ್ಗಿಂತ ನೀನನ್ನೇ ಅವಳು ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ಲು, ನೀನು ನ್ಯಾಯವಾಗಿ ಈ ಮನೆ ಸೊಸೆಯಾಗಿ ಬಂದಿದ್ರೆ ಈ ಸ್ಥಿತಿ ನಿನಗೆ ಬರ್ತಿರ್ಲಿಲ್ಲ. ಸುಳ್ಳು ಹೇಳಿ ಆಸೆ ಪಟ್ಟಿರೋ ಜೀವನ ಯಾವತ್ತೂ ನಿಂತ್ಕೊಳ್ಳಲ್ಲ. ಈ ಮನೆಯಲ್ಲಿ ಮೀನಾ ಶ್ರುತಿ ನಮ್ಮ ಸೊಸೆಯಾಗಿದ್ದಾರೆ, ಅವ್ರು ಮಾಡ್ತಿರೋ ಜೀವನ ನ್ಯಾಯವಾಗಿ ನೇರವಾಗಿರೋದು. ನಾನು ಕೂಡ ನಿನ್ನನ್ನು ನನ್ನ ಮಗಳ ಥರನೇ ನೋಡಿಕೊಂಡೆ. ಕೊನೆಯಲ್ಲಿ ನಿನ್ಗೊಂದು ಮಾತು ಹೇಳ್ತೀನಿ ಕೇಳು, ಇನ್ಮೇಲೆ ನೀನು ಯಾರನ್ನು ಏಮಾರಿಸಿ ಸುಳ್ಳು ಹೇಳೋದನ್ನು ಮಾಡಬೇಡ, ನ್ಯಾಯವಾಗಿ ಜೀವನ ಮಾಡ್ಕೊಂಡೋಗು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಸುಳ್ಳು ಅನ್ನೋದು ದೀಪಾವಳಿ ರಾಕೆಟ್ ಇದ್ದಂಗೆ ಸರ್ ಅಂತ ಮೇಲೋಗುತ್ತೆ, ಆದರೆ ಅದೇ ರೀತಿ ಕೆಳಗೆ ಬೀಳುತ್ತೆ. ನಿಜ ಅನ್ನೋದು ಕತ್ಲಲ್ಲಿ ಬೆಳಗೋ ಜ್ಯೋತಿ, ಅದು ಯಾವಾಗಲೂ ನಮ್ಮ ಜೀವನಕ್ಕೆ ಬೆಳಕನ್ನು ಕೊಡುತ್ತೆ. ಇನ್ಮೇಲಾದರೂ ಯೋಚನೆ ಮಾಡಿ ಬದಲಾಗೋಕ್ಕೆ ಟ್ರೈ ಮಾಡಿ ಅಂತಾನೆ ಸೂರ್ಯ. ಹಾಗಂತಿರುವಾಗ ರವಿ, ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಮನೋಜ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಎನಿವೇಸ್ ಆಲ್ ದ ಬೆಸ್ಟ್ ಫಾರ್ ಯು ಫ್ಯೂಚರ್ ಅಂತಾನೆ. ರೋಹಿಣಿ, ಸ್ವಲ್ಪ ದಿನ ನೀವು ನಾನು ಮೀನಾ ಮರಿ ಎಲ್ಲರೂ ಕೋ-ಸಿಸ್ಟರ್ ತುಂಬಾ ನೆನಪುಗಳಿವೆ, ನಿಮ್ಮ ಲೈಫ್ ಮುಂದೆ ಚೆನ್ನಾಗಿರಲಿ ಅಂತ ನಾನು ಪ್ರೇ ಮಾಡ್ತೀನಿ ಅಂತಾಳೆ ಶ್ರುತಿ. ನೀನು ರೋಹಿಣಿಯಾಗಿ ಬರೋ ಬದಲು ಕಲ್ಯಾಣಿಯಾಗಿ ನೇರವಾಗಿ ಬಂದಿದ್ರೆ
ಇಷ್ಟು ದೂರ ಬರಬೇಕಾಗಿರ್ಲಿಲ್ಲ. ನಿನ್ನನ್ನು ನಂಬಿ ನಿನ್ನ ಮಗ ಇದ್ದಾನೆ, ಅವನಿಗೋಸ್ಕರನಾದರೂ ನೀನು ತಿಳ್ಕೋಬೇಕು, ಬದಲಾಗಬೇಕು ಅಂತ ಮೀನಾ ಹೇಳ್ತಿರೋವಾಗ ಶಾಂತಿ, ಏನು ಅವಳಿಗೆ ರಿಟೈರ್ಮೆಂಟ್ ಫಂಕ್ಷನ್ ನಡೀತಿದೆ, ಒಬ್ಬೊಬ್ರು ಒಂದೊಂಥರ ಮಾತಾಡ್ತಿದ್ದೀರಾ, ಟೈಮ್ ಆಗ್ತಿದೆ, ಸೈನ್ ಮಾಡಿ ಹೋಗೋಕೆ ಹೇಳಿ ಅಂತ ಹೇಳ್ತಾಳೆ. ರೋಹಿಣಿ ಸೈನ್ ಮಾಡಮ್ಮ ಅಂತ ಲಾಯರ್ ಕೃಷ್ಣ ರೋಹಿಣಿ ಕೈಗೆ ಡಾಕ್ಯುಮೆಂಟ್ಸ್ ಮತ್ತೆ ಪೆನ್ ಕೊಡ್ತಾರೆ. ಸೂರ್ಯ ಕೆಳಗೆ ಇಟ್ಕೊಡಕ್ಕೆ ಬುಕ್ಕು ಕೂಡ ಕೊಡ್ತಾನೆ. ರೋಹಿಣಿ ಸೈನ್ ಮಾಡಬೇಕಾದ್ರೆ ಮನೋಜ್ ಮುಖ ನೋಡ್ತಾ ಇರ್ತಾಳೆ, ಅಳ್ತಾ ಇರ್ತಾಳೆ. ಸೈನ್ ಮಾಡಬೇಕು ಅಂದ್ಕೊಂಡಾಗ ಕೈ ನಡುಗ್ತಿರುತ್ತೆ. ಅವನು ನೀನೇ ನೋಡ್ತೀಯಾ, ಏನು ಸೈನ್ ಮಾಡೋದು ಹೇಗೆ ಅನ್ನೋದು ಮರ್ತೋಯ್ತಾ, ಕೈ ನಡುಗ್ತಿದೆ, ನಿನ್ನ ಮದುವೆ ಆಗಿ ನನ್ನ ಮಗನ ಜೀವನ ನಡಗಿದ್ದೆಲ್ಲ ಸಾಕು, ಸೈನ್ ಮಾಡಿ ಹೋಗೆ ಅಂತಾಳೆ ಶಾಂತಿ. ರೋಹಿಣಿ ಸೈನ್ ಮಾಡು ಅಂತ ಪೂಜಾ ಹೇಳ್ತಾಳೆ. ನಿನ್ನ ಮುಂದೆ ದುಡ್ಡು ಇಟ್ಟಿದ್ದೀವಲ್ಲ, ಇದಕ್ಕೆ ತಾನೇ ಇಷ್ಟೊಂದೆಲ್ಲ ಆರ್ಭಟ ಮಾಡಿದ್ದು, ಸೈನ್ ಮಾಡಿ ದುಡ್ಡು ತೊಗೊಂಡು ಇಲ್ಲಿಂದ ಹೋಗು ಹಾಗಂತ ಶಾಂತಿ ಕೂಗಾಡ್ತಿರೋವಾಗ, ಇಲ್ಲಿ ನೋಡು ಶಾಂತಿ, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರು, ಇಲ್ಲಾಂದ್ರೆ ಒಳಗೋಗು ಅಂತಾರೆ ರಂಗನಾಥ್ ಅವರು. ರೋಹಿಣಿ ಸೈನ್ ಮಾಡೋಕ್ಕಾಗದೆ ಎದ್ದು ಆ ಕಡೆ ಹೊಟ್ಟೋಗ್ತಾಳೆ. ಸೈಡ್ಗೆ ಹೋಗಿ ಜೋರಾಗಿ ಅಳ್ತಾ ಇರ್ತಾಳೆ. ಮನೋಜ ಮಾತ್ರ ನೋಡ್ತಾ ಕಲ್ ಥರ ಕೂತಿರ್ತಾನೆ. ಸೈನ್ ಮಾಡಿದೆ ಅಳ್ತಾ ಅಲ್ಲಿಗೆ ಹೋಗಿ ಯಾಕೆ ನಿಂತಿದ್ಯಾ ಹಾಗಂತ ಶಾಂತಿ ಹೇಳ್ತಾ ಇರ್ತಾಳೆ. ರೋಹಿಣಿ ಹೇಳ್ತಿರೋದನ್ನ ನೋಡಿ ಮೀನಾ ಬಂದು, ಈ ನಿರ್ಧಾರದಿಂದ ಜೀವನ ಪೂರ್ತಿ ಅಳೋದು ತಪ್ಪುತ್ತಲ್ಲ, ಅದನ್ನ ಮೊದಲು ನೆನಪು ಮಾಡ್ಕೊ ಅಂತಾಳೆ. ಆಗ ಶಾಂತಿ, ನೀನೇನೆ ಅವಳಿಗೆ ಸಮಾಧಾನ ಮಾಡೋಕೆ ಹೋಗಿದ್ಯಾ, ಇನ್ಮೇಲೆ ಅದೆಲ್ಲ ಏನೂ ಇಲ್ಲ, ನಿನ್ನ ನಾಟಕ ನೋಡಿ ಮಾರಿದ್ದು ಸಾಕು, ಮೊದಲು ಸೈನ್ ಮಾಡಿ ದುಡ್ಡು ತೊಗೊಂಡು ಇಲ್ಲಿಂದ ತೊಲಗು ಅಂತಾಳೆ. ಮೀನಾ ಡಾಕ್ಯುಮೆಂಟ್ಸ್ನ ರೋಹಿಣಿ ಕೈ ಕೊಡ್ತಾಳೆ. ರೋಹಿಣಿ ಜೋರಾಗಿ ಹೇಳ್ತಾ ಮನೋಜ್ ಮುಖ ನೋಡ್ತಾಳೆ. ಅವನೇನು ಮಾತಾಡದೆ ಸುಮ್ಮನೆ ಕೂತಿರೋವಾಗ ಕಣ್ಣೀರು ಒರೆಸ್ಕೊಂಡು ಸೈನ್ ಮಾಡೋಕೆ ಅಂತ ಪೇಪರ್ ಮೇಲೆ ಕೈ ಇಡ್ತಾಳೆ. ಆ ಸಮಯಕ್ಕೆ ಸರಿಯಾಗಿ ರೋಹಿಣಿಗೆ ಕಣ್ಣು ಬಿಡೋಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ. ಕಣ್ಣು ಮಂಜಾಗ್ತಿರ್ತವೆ. ರೋಹಿಣಿ ಏನಾಯ್ತು ಅಂತ ಪೂಜಾ ಕೇಳ್ತಾಳೆ. ಏನೂ ಇಲ್ಲ ಹಾಗಂತ ಹೇಳಿ ಮತ್ತೆ ರೋಹಿಣಿ ಸೈನ್ ಮಾಡಕ್ ಹೋಗ್ತಾಳೆ. ತಲೆ ತಿರುಗಿ ಬಂದು ಕೆಳಗೆ ಬೀಳ್ತಾಳೆ. ಮೀನಾ ಮತ್ತೆ ಪೂಜಾ ರೋಹಿಣಿ ಅಂತ ಹೋಗಿ ಹಿಡ್ಕೋತಾರೆ. ರೋಹಿಣಿ ಏನೇ ಆಯ್ತು ಅಂತ ಪೂಜಾ ಕೇಳ್ತಾಳೆ. ಏನಾಯ್ತು ರೋಹಿಣಿ ಅಂತ ಮೀನಾ ಹೇಳ್ತಾಳೆ. ಎಲ್ಲರೂ ಶಾಕಿಂದ ಎದ್ದು ಬರ್ತಾರೆ. ಶ್ರುತಿ ನೀರ್ ತಗೊಂಡ್ ಬಾ ಅಂತ ಮೀನಾ ಹೇಳ್ತಾಳೆ. ಶ್ರುತಿ ಓಡೋಗಿ ನೀರ್ ತಗೊಂಡ್ ಬರ್ತಾಳೆ. ರೋಹಿಣಿ ಕಣ್ಬಿಟ್ಟು ನೋಡು ಅಂತ ಪೂಜಾ ಹೇಳ್ತಾ ಇರ್ತಾಳೆ. ರೋಹಿಣಿ ಎಷ್ಟ ಮಾಡ್ಕೊ ಅಂತ ಮೀನಾ ಹೇಳ್ತಾಳೆ. ಲಾಯರ್ ಕೂಡ ರೋಹಿಣಿ ಏನಾಯ್ತಮ್ಮ ಅಂತ ಕೇಳ್ತಾರೆ. ಶ್ರುತಿ ನೀರ್ ತಂದು ಕೊಡ್ತಾಳೆ. ಮುಖದ ಮೇಲೆ ನೀರ್ ಹಾಕಿದ್ರು ರೋಹಿಣಿಗೆ ಎಷ್ಟ ಆಗಲ್ಲ. ರೋಹಿಣಿ ಏನಾಯ್ತು ಎದ್ದೇಳಿ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಏನಪ್ಪ ಇದು ಪೌಡ್ರಮ್ಮ ದಿಢೀರಂತ ಪ್ರಜ್ಞೆ ತಪ್ಪಿ ಬಿಟ್ಬಿಟ್ರಲ್ಲ ಅಂತಾನೆ ಸೂರ್ಯ. ಆಗ ಶಾಂತಿ, ಏನೇ ನಾಟಕ ಮಾಡ್ತಿದ್ಯೇನೆ, ಇದು ಸೈನ್ ಮಾಡೆ ಬಂದ್ರೆ ನೋಡು 4 ಬಿಗಿತೀನಿ ಅಂತಾಳೆ ಶಾಂತಿ. ರೋಹಿಣಿ ಎದ್ದೇಳಮ್ಮ ಅಂತ ಕೃಷ್ಣ ಹೇಳ್ತಿರೋವಾಗ, ಹೇಳ್ತಿದ್ದೀನಿ ಕೇಳು, ಮೊದಲು ಸೈನ್ ಮಾಡು, ಈ ತರ ನಾಟಕ ಎಲ್ಲ ಆಡೋದು ಬೇಡ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಈಗಲೂ ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲೇ, ಹುಡುಗಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಏನಾಯ್ತು ಅಂತ ಮೊದಲು ನೋಡ್ರಮ್ಮ ಅಂತಾರೆ ರಂಗನಾಥ್ ಅವರು. ರೋಹಿಣಿ ಕಣ್ ತೆಗಿ ರೋಹಿಣಿ ಅಂತ ಪೂಜಾ ಹೇಳ್ತಾಳೆ. ಕೃಷ್ಣ ಅವರು, ಯಾರಾದ್ರೂ ಡಾಕ್ಟರ್ ಇದ್ರೆ ಬರಕ್ ಹೇಳಮ್ಮ ಅಂತ ಹೇಳ್ತಾರೆ. ನನ್ಗೆ ಗೊತ್ತಿರೋ ಡಾಕ್ಟ್ರು ಪಕ್ಕದಲ್ಲೇ ಇದ್ದಾರೆ, ನಾನು ಈಗಲೇ ಕಾಲ್ ಮಾಡ್ತೀನಿ ಅಂತ ಶ್ರುತಿ ಓಡೋಗ್ತಾಳೆ. ರೋಹಿಣಿ ಏನಾಯ್ತು ನಿನ್ಗೆ, ದಿಢೀರ್ ಅಂತ ಯಾಕೆ ಪ್ರೆಗ್ನೆಂಟ್ ಆಗ್ಬಿಟ್ಟೆ ಹಾಗಂತ ಪೂಜಾ ಹೇಳ್ತಾ ಇರ್ತಾಳೆ. ಏನಾಯ್ತು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಶಾಂತಿ ಹೋಗಿ ಮನೋಜ್ ಹತ್ರ, ಏನೋ ಇದು ನಿಜವಾಗ್ಲೂ ಪ್ರೆಗ್ನೆಂಟ್ ತಪ್ಪಿದಾಳ ಇವಳು ಅವಳಾಗಂತಿರೋವಾಗ ಮನೋಜ ಗೊತ್ತಿಲ್ಲ ಅಮ್ಮ ಅಂತಾನೆ. ಓವರ್ ಆಗಿ ಎಮೋಷನಲ್ ಆಗಿ ಹೀಗಾಗಿರ್ಬೋದು ಕಣೋ ಅಂತಾನೆ ರವಿ. ಇರ್ಬೋದು ಕಣೋ, ಡಾಕ್ಟರ್ ಬಂದು ಹೇಳಿದ್ಮೇಲೆನೆ ಗೊತ್ತಾಗೋದು ಅಂತಾನೆ ಸೂರ್ಯ. ಡಾಕ್ಟರ್ ಈಗಲೇ ಬಂದ್ಬಿಡ್ತಾರೆ ಅಂತ ಶ್ರುತಿ ಬಂದು ಹೇಳ್ತಾಳೆ. ಒಂದ್ ಪಿಲ್ಲೋ ಹಾಕಿ ರೋಹಿಣಿನ ಅಲ್ಲೇ ಮಲಗಿಸ್ತಾರೆ. ರೋಹಿಣಿ ಎಚ್ಚರ ಮಾಡ್ಕೊ ಅಂತ ಮೀನಾ ಹೇಳಿಸ್ತಿರ್ಬೇಕಾದ್ರೆ ಶಾಂತಿ ಬಂದು, ಮೀನಾ ಅವಳನ್ಯಾಕೆ ಅಯ್ಯೋ ಪಾಪ ಅಂತ ಎಬ್ಸೋಕ್ ಹೋಗಿದ್ಯಾ, ಅವಳಿಗೆ ಯಾವ ಪ್ರೆಗ್ನೆನೂ ಹೋಗಿಲ್ಲ, ಡೈವರ್ಸ್ ಕೊಡ್ಬೇಕಾಗುತ್ತೆ ಅಂತ ಈ ರೀತಿ ಹುಚ್ಚಾಟ ಆಡ್ತಿದ್ದಾಳೆ. ದುಡ್ಡು ತಗೊಂಡು ಹಾಗೆ ಓಡೋಗ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಶಾಂತಿ ಹಾಗಂತಿರೋವಾಗ, ಶಾಂತಿ ನೀನು ಸ್ವಲ್ಪ ಸುಮ್ಮನಿರು ಅಂತಾರೆ ರಂಗನಾಥ್ ಅವರು. ಆಗ ಕೃಷ್ಣ ಅವರು, ಶಾಂತಿ ಆ ಹುಡುಗಿಗೆ ಏನಾಯ್ತೋ ಏನೋ ಅಂತ ಟೆನ್ಷನ್ ಆಗ್ತಿದೆ, ನೀನು ಮಾತಾಡ್ತಿದ್ದೀನಿ ಅನ್ನೋದು ಗೊತ್ತಿಲ್ಲದೆ ಮಾತಾಡ್ತಿದ್ದೀರಲ್ಲ. ಅವ್ರಾಗಂತಿರೋವಾಗ, ಸಕ್ರೆ ನೀವು ಹೋಗಿ ಆ ಕಡೆಗೆ, ಅವ್ರು ನಾಟಕ ಮಾಡ್ತಿದ್ರೆ ಡಾಕ್ಟ್ರೇ ಬಂದು ಹೇಳ್ತಾರಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಡಾಕ್ಟರ್ ಅಲ್ಲಿಗೆ ಬರ್ತಾಳೆ. ಶ್ರುತಿ ಏನಾಯ್ತು, ಏನೋ ಎಮರ್ಜೆನ್ಸಿ ಅಂತ ಕರೆದ್ರಲ್ಲ ಅಂತಾರೆ. ತಲೆ ತಿರುಗಿ ಬಂದು ಬಿದ್ಬಿಟ್ಟಿದ್ದಾರೆ, ಬನ್ನಿ ಡಾಕ್ಟರ್ ನೋಡಿ ಅಂತಾಳೆ ಶ್ರುತಿ. ಡಾಕ್ಟ್ರು ಚೆಕ್ ಮಾಡಿ, ಶ್ರುತಿ ಇವ್ರಿಗೆ ಮ್ಯಾರೇಜ್ ಆಗಿದೆಯಾ ಅಂತ ಕೇಳ್ತಾರೆ. ಆಗಿದೆ ಡಾಕ್ಟರ್ ಅಂತ ಶ್ರುತಿ ಹೇಳ್ತಿರೋವಾಗ, ಆ ಮ್ಯಾರೇಜೇ ಮುಗಿತಾ ಬಂತಲ್ಲ ಅಂತಾಳೆ ಶಾಂತಿ. ಅತ್ತೆ ಪ್ಲೀಸ್ ಸುಮ್ಮನಿರಿ ಅಂತಾಳೆ ಶ್ರುತಿ. ಡಾಕ್ಟರ್ ಅವರೇನೆ ಅವ್ರ ಹಸ್ಬೆಂಡ್ ಅಂತಾಳೆ. ಅದೆಲ್ಲ ಇಲ್ಲ ಅಂತ ಆಗ್ತಿದೆಯಲ್ಲ ಅಂತಾಳೆ ಶಾಂತಿ. ಸಕ್ರೆ ಇನ್ನೂ ಸೈನ್ ಮಾಡಿಲ್ಲ, ಸೈನ್ ಮಾಡೋವರೆಗೂ ಮನೋಜನ ಯಮುನ್ ಗಂಡ ಅಂತಾನೆ ಸೂರ್ಯ. ಭಯ ಪಡೋದೇನೂ ಇಲ್ಲ, ಇಂಥ ಟೈಮ್ನಲ್ಲಿ ಪ್ರಜ್ಞೆ ತಪ್ಪೋದೆಲ್ಲ ಸಹಜಾನೆ. ಡಾಕ್ಟರ್ ಹಾಗಂತಿರುವಾಗ, ಅರ್ಥ ಆಗ್ತಿಲ್ಲ ಮೇಡಮ್ ಅಂತಾನೆ ಮನೋಜ. ಒಳ್ಳೆ ವಿಷಯನೇ, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ವೈಫು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತಾರೆ. ಮನೋಜ ಶಾಂತಿ ಮೊದಲಿಗೆ ಶಾಕ್ ಆಗ್ತಾರೆ. ಮನೇಲಿರೋರು ಎಲ್ಲರೂ ಶಾಕ್ ಆಗಿ ಒಬ್ರಿಗೊಬ್ರು ಮುಖ ನೋಡ್ಕೋತಾ ಇರ್ತಾರೆ. ಮೀನಾ ಎದ್ದೇಳ್ತಾಳೆ. ಪೂಜಾ ರೋಹಿಣಿ ಪಕ್ಕದಲ್ಲಿ ಕೂತ್ಕೋತಾಳೆ. ಮನೋಜ ಕಣ್ ಬಿಡ್ತಾ ಇರ್ತಾನೆ. ಮನೋಜ ರೋಹಿಣಿನ ಶೋರೂಮ್ಗೆ ಇಲ್ಲಿ ಹಿಡಿಯೋಕೆ ಕರ್ಸ್ಕೊಂಡಿರ್ತಾನೆ. ಅದನ್ನೆಲ್ಲ ನೆನಪು ಮಾಡ್ಕೋತಾನೆ. ಡಾಕ್ಟರ್ ಆರ್ ಯು ಶೋರ್ ಅಂತ ಕೃಷ್ಣ ಕೇಳ್ತಾರೆ. ಎಸ್ ಶಿ ಈಸ್ ಪ್ರೆಗ್ನೆಂಟ್ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಇನ್ನೊಂದ್ಸರಿ ಚೆನ್ನಾಗಿ ಚೆಕ್ ಮಾಡಿ ಅಂತಾಳೆ ಶ್ರುತಿ. ಇದಕ್ಕೂ ಮೇಲೆ ಇನ್ನೇನಮ್ಮ ಚೆಕ್ ಮಾಡೋದು, ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಇನ್ಮೇಲೆ ಅವ್ರಿಗೆ ಅವಾಗವಾಗ ತಲೆ ತಿರುಗಿ ಬರುತ್ತೆ, ವಾಮಿಟ್ ಆಗುತ್ತೆ, ಇನ್ಮೇಲೆ ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಡಾಕ್ಟರ್ ಏನ್ ಡಾಕ್ಟರ್ ಇವಳು ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳ್ತಿದ್ದೀರಾ ಅಂತಾಳೆ ಶಾಂತಿ. ಹೌದು, ಒಳ್ಳೆ ವಿಷಯನೇ ಅಲ್ವಾ ಹೇಳ್ತಿರೋದು, ಯಾಕೆ ಶಾಕ್ ಆಗಿದ್ದೀರಾ ಅಂತ ಕೇಳ್ತಾರೆ ಡಾಕ್ಟರ್. ಅವ್ರ ಹೊಟ್ಟೆಲಿರೋ ಮಗುನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ. ಶಾಂತಿ ಶಾಕ್ ಆಗಿ ಎದೆ ಹಿಡ್ಕೋತಾಳೆ. ಅತ್ತೆ ನಿಧಾನ ಕೂತ್ಕೊಳ್ಳಿ ಅಂತ ಹೇಳಿ ಶ್ರುತಿ ಕೂರಿಸ್ತಾಳೆ. ರೋಹಿಣಿಗೆ ಪ್ರಜ್ಞೆ ಬಂದು ಎದ್ದೇಳ್ತಾಳೆ. ಅವ್ರಿಗೆ ಸ್ವಲ್ಪ ನೀರು ಕೊಡಿ ಅಂತ ಡಾಕ್ಟರ್ ಹೇಳ್ತಾರೆ. ಮನೋಜ ಕಳ್ಳಂತರ ಕಣ್ಕೊಂಡ್ ಬಿಡ್ತಾ ಇರ್ತಾನೆ. ಸೂರ್ಯ ಮತ್ತೆ ರವಿ ಮನೋಜನ್ನೇ ನೋಡ್ತಾ ಇರ್ತಾರೆ. ಪೂಜಾ ನನ್ಗೆ ಏನಾಯ್ತು,
ನನ್ಗೊಂಥರ ತಲೆ ತಿರುಗಿ ಬಂದು ಕಣ್ಣೆಲ್ಲ ಮಂಜಾಯ್ತು. ಏನಾಯ್ತು ನನಗೆ ಅಂತ ರೋಹಿಣಿ ಕೇಳ್ತಾಳೆ. ಅದು ಬಂದು ಅಂತ ಪೂಜೆ ಹೇಳ್ತಿರೋವಾಗ ಕೇಳು ಏನಾಯ್ತು ಅಂತ ಕೇಳ್ತಾಳೆ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ, ನೀವು ಅಮ್ಮ ಆಗ್ತಿದ್ದೀರಾ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ. ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಈ ವಿಷಯ ಕೇಳಿ ಯಾರಿಗೂ ಸಂತೋಷನೇ ಆಗ್ಲಿಲ್ಲ. ನೀವೇಸ್ ಇನ್ಮೇಲೆ ನೀವು ಕೇರ್ಫುಲ್ ಆಗಿರ್ಬೇಕು. ಅವಾಗವಾಗ ವಾಂತಿ ಸಲ್ಲಿಸುತ್ತೆಲ್ಲ ಬರುತ್ತೆ, ಮರಿದೆ ಚೆಕಪ್ಗೆ ಬನ್ನಿ ಅಂತ ಹೇಳ್ತಾರೆ. ಶ್ರುತಿ ನಾನು ಇನ್ನು ಬರ್ತೀನಿ ಅಂತ ಡಾಕ್ಟರ್ ಹೊರಟೋಗ್ತಾರೆ. ಏನ್ ರೋಹಿಣಿ ಇದೆಲ್ಲ ನಿಮ್ಗೆ ಮೊದಲೇ ಗೊತ್ತಿಲ್ವಾ ಅಂತಾರೆ ಕೃಷ್ಣ. ಇಲ್ಲ ಅಂತ ಕತ್ತಾಡಿಸ್ತಾಳೆ ರೋಹಿಣಿ. ಏನಮ್ಮ ಇದು ಇಂಥ ಸಮಯದಲ್ಲಿ ಈ ವಿಷಯ ಗೊತ್ತಾಯ್ತಲ್ಲ, ಇದಕ್ಕೆ ಮೇಲೆ ಏನ್ ಮಾಡೋಕ್ಕಾಗುತ್ತೆ ಅಂತಾರೆ ಕೃಷ್ಣ. ಏನ್ ಮಾಡೋದು ಅಂದ್ರೆ ಅವಳನ್ನ ಸೈನ್ ಮಾಡೋಕೆ ಹೇಳಿ, ಈ ಪೇಪರಲ್ಲಿ ಸೈನ್ ಮಾಡಿ ಅಂತಾಳೆ. ಆಗ ರಂಗನಾಥ್ ಅವರು ಶಾಂತಿ ಅವ್ರಾಗಂತಿರುವಾಗ ನೀವು ಸ್ವಲ್ಪ ಸುಮ್ಮನೆ ಇರಿ, ಏನೇ ಹಾಗೆ ನೋಡ್ತಾ ನಿಂತಿದ್ಯಾ, ಸೈನ್ ಮಾಡಿ ದುಡ್ಡು ತೊಗೊಂಡು ಹೋಗ್ತಾ ಇರೋ. ಶಾಂತಿ ಹಾಗಂತಿರುವಾಗ ರೋಹಿಣಿ ಇಲ್ಲ ನನ್ನಿಂದ ಇನ್ಮೇಲೆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡೋಕ್ಕಾಗಲ್ಲ ಅಂತಾಳೆ. ದುಡ್ಡು ಕೊಟ್ರೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ಅಲ್ವೇನೆ, ಹಾಗಂತ ಶಾಂತಿ ಕೂಗಾಡ್ತಿರೋವಾಗ ಅದೆಲ್ಲ ಅವಾಗ, ಆದ್ರೆ ಇನ್ಮೇಲೆ ನಾನು ಸೈನ್ ಮಾಡಲ್ಲ ಅಂತಾಳೆ. ಮನೋಜಿಂದ ದೂರ ಆಗೋದು ನನಗಿಷ್ಟ ಇಲ್ಲ ಮೇಡಮ್, ನಾನು ಡೈವರ್ಸ್ ಕೊಡಲ್ಲ ಅಂತ ಹೇಳ್ತಾಳೆ. ಕೋರ್ಟ್ನಲ್ಲಿ ಕೇಸ್ ನಡೀತಾನೆ ಇರುತ್ತಮ್ಮ ಅಂತ ಕೃಷ್ಣ ಹೇಳ್ತಾರೆ. ಈಗ ಈ ಸಿಚುವೇಶನ್ ಬದಲಾಗಿದೆ ಮೇಡಮ್, ಇನ್ಮೇಲೆ ನಾನು ಡಿವೋರ್ಸ್ ಎಲ್ಲ ಕೊಡೋಕ್ಕಾಗಲ್ಲ ಅಂತಾಳೆ. ಆಗ ಶಾಂತಿ ಯಾಕೆ ಕೊಡಲ್ಲ ಅಂತಿದೀಯಾ, ಅವಳಾಗಂತಿರೋವಾಗ ಅದೇನಂದ್ರೆ ಮನೋಜ್ ಅವ್ರ ಮಗು ಈಗ ನನ್ನ ಹೊಟ್ಟೆಲಿದೆ, ಅವರೇನೆ ಈ ಮಗುಗೆ ಅಪ್ಪ ಅಂತಾಳೆ ರೋಹಿಣಿ. ಹಸ್ಬೆಂಡ್ನ ಬಿಟ್ಬಿಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ, ಆದ್ರೆ ಈ ಮಗುಗೆ ಅಪ್ಪ ಇಲ್ದಿರೋಗಾಗ್ಬಾರ್ದಲ್ವಾ, ಆ ದೇವ್ರೇ ನಾವು ದೂರ ಆಗ್ಬಾರ್ದು ಅಂತ ನನ್ನ ಹೊಟ್ಟೆನಲ್ಲಿ ಈ ಮಗುನ ಇಟ್ಟಿರೋದು. ಇದು ಮನೋಜ್ ಅವ್ರ ಮಗು, ಇನ್ಯಾವತ್ತೂ ನಾನು ಮನೋಜ್ ಅವ್ರನ್ನ ಬಿಟ್ಕೊಡಲ್ಲ ಅಂತಾಳೆ. ಮನೋಜ್ ನೀವು ಮೊದಲೆಲ್ಲ ಆಸೆ ಪಟ್ಟಿರೋ ಥರ ನಮಗೂ ಕೂಡ ಒಂದು ಮಗು ಹುಡ್ತಿದೆ, ಮಗುಗೋಸ್ಕರ ನಾವಿಬ್ರು ಜೊತೆನಲ್ಲೇ ಬಾಳ್ಬೇಕು, ಇನ್ಮೇಲೆ ನಮ್ಮನ್ನ ಯಾರು ದೂರ ಮಾಡೋಕ್ಕಾಗಲ್ಲ, ಇದ್ರ ಮೇಲೆ ನೀವೇನೇ ಯೋಚನೆ ಮಾಡಬೇಕು ಅಂತ ಹೇಳ್ತಾಳೆ. ಹಾಗೇನೆ ಬಂದು ರಂಗನಾಥ್ ಅವ್ರ ಹತ್ರ ಆಶೀರ್ವಾದ ತಗೋತಾಳೆ. ಪೂಜಾನ ಕರ್ಕೊಂಡು ಮನೆಯಿಂದ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.